ಕರ್ನಾಟಕ. ಎಲ್ರಿಗೂ ಈ ನಿಮ್ಮ ನಿರಂಜನ್ ದೇಶಪಾಂಡೆ ಮಾಡುವ ಕೋಟಿ ಕೋಟಿ ನಮಸ್ಕಾರಗಳು. ಹಾರ್ಟ್ ಬೆಂಕಿ ಹಚ್ಕೊಂಡ್ರು ಮಗ ಸಣ್ಣ ಮಚ್ಚೀಸ್, ಅದನ್ನ ನೀರ್ ಹಾಕಿ ಆರಿಸುವಂತ ಕ್ಯೂಟೀಸ್ ಅಂಡ್ ಬ್ಯೂಟೀಸ್, ಬೈದು ಬುದ್ಧಿ ಹೇಳೋ ಅಂಕಲ್ಸ್ ಅಂಡ್ ಆಂಟೀಸ್, ಲೈಫ್ ಬೇಜಾನ್ ಟಿಪ್ಸ್ ಕೊಡೋ ಮಮ್ಮೀಸ್ ಅಂಡ್ ಡ್ಯಾಡೀಸ್, ಟೋಟಲಿ ಕರ್ನಾಟಕದ ಎಲ್ಲಾ ಬ್ಯಾಚುಲರ್ಸ್ ಗೆ ವೆಲ್ಕಮ್ ಟು ಭರ್ಜರಿ ಬ್ಯಾಚುಲರ್ ಸೀಸನ್ 2. Co-powered by Denver, special partner Arvind Properties, jewelry partner Sri Sai Gold Palace ಹಾಗೂ digital streaming partner ZEE5. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಮ್ಮೆಲ್ಲ ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಈ ನಮ್ಮ ಭರ್ಜರಿ ಬ್ಯಾಚುಲರ್ ವೇದಿಕೆಯಲ್ಲಿ ನಿನ್ನೆಯಿಂದ ಎಲ್ಲ ಬ್ಯಾಚುಲರ್ಸ್ ಅಂಡ್ ಅವರವರ ಏಂಜಲ್ಸ್ಗೆ ತುಂಬಾ ಕ್ರಿಯೇಟಿವ್ ಆಗಿ ಪ್ರಪೋಸಲ್ಸ್ ನ ಮಾಡ್ತಾನೆ ಇದ್ದಾರೆ. ಕೆಲವೊಂದು ಪ್ರಪೋಸಲ್ಸ್ ಒಂದು ನಮಗೆ ಇಂಪ್ಯಾಕ್ಟ್ ಆಗ್ತಾ ಇದೆ. ಈ ಒಂದು ಪ್ರಪೋಸಲ್ ರೌಂಡ್ ಇವತ್ತು ಮುಂದುವರಿಯುತ್ತೆ ಅಂತ ಹೇಳ್ತಾ ನಾನೀಗ ಶುರು ಮಾಡ್ತಾ ಇದ್ದೀನಿ. ಇದು ಭರ್ಜರಿ ಬ್ಯಾಚುಲರ್ ಪ್ರಪೋಸಲ್ ರೌಂಡ್. ಇವತ್ತಿನ ಸಂಚಿಕೆಯಲ್ಲಿ ತಮ್ಮ ಪ್ರಪೋಸಲ್ ನ ಪ್ರೆಸೆಂಟ್ ಮಾಡಕ್ಕೆ ರೆಡಿ ಆಗಿರೋ ಆಲ್ ಬ್ಯಾಚುಲರ್ಸ್ ಹಾಗೂ ಪ್ರಪೋಸಲ್ ನ ಎಂಜಾಯ್ ಮಾಡೋದಕ್ಕೆ ರೆಡಿ ಆಗಿರುವಂತ ಆಲ್ ಏಂಜಲ್ಸ್, ವೆಲ್ಕಮ್ ಟು ದಿ ಶೋ. ಇನ್ನು ನಿನ್ನೆಯಿಂದ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣ್ತಾ ಇರುವಂತ ನಮ್ಮ ಇಬ್ರು ಲವ್ಲಿ ಜಡ್ಜಸ್, ನಿಮ್ಗೂ ಕೂಡ ಇವತ್ತಿನ ಸಂಚಿಕೆಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಬರ್ತಾ ಇರುವಂತ ಮೊದಲನೇ ಪ್ರಪೋಸಲ್ ಪ್ರೆಸೆಂಟೇಷನ್ ಯಾವ್ದಪ್ಪ ಅಂದ್ರೆ, ತನ್ನ ಹಾಡಿನಿಂದನೇ ನಮ್ಮೆಲ್ಲರ ಮನಸ್ಸನ್ನ ಗೆದ್ದಿರೋ ಈ ಸಿಂಗಿಂಗ್ ಬ್ಯಾಚುಲರ್ ಈಗ ತನ್ನ ಪ್ರಪೋಸಲ್ ನಿಂದ ಏಂಜಲ್ ಮನಸ್ಸನ್ನ ಗೆಲ್ತಾರೆ. ನೋಡ, ಲೆಟ್ಸ್ ವೆಲ್ಕಮ್ ಬ್ಯಾಚುಲರ್ ದರ್ಶನ್ ಹಾಗೂ ಏಂಜಲ್ ಅಪೇಕ್ಷಾ. ಅಪೇಕ್ಷಾ, ದರ್ಶನ್, ನನ್ನ ಡ್ರೀಮ್ ಗರ್ಲ್ ಹೆಂಗಿರ್ತಾಳೋ, ನನಗೆ ಯಾವ ಥರ ಸಿಗ್ತಾಳೋ ನನಗೆ ಗೊತ್ತಿಲ್ಲ. ನೀನು ನನ್ನ ಜೊತೆ ಇಷ್ಟು ವಾರ ಕಳೆದಂಥ ಎಲ್ಲ ಕ್ಷಣಗಳನ್ನ ಮೆಲುಕು ಹಾಕ್ತಾ ನಿನಗೆ ನಾನು ಆ ರೀತಿಯಲ್ಲಿ ನಿನಗೆ ಪ್ರಪೋಸ್ ಮಾಡಬೇಕು ಅಂತ ಇದ್ದೀನಿ. ಒಂದು ಸುಂದರವಾದ ಪ್ರಪಂಚಕ್ಕೆ ನಿನ್ನ ಕರ್ಕೊಂಡು ಹೋಗ್ಬೇಕು ಅಂತ ಇದ್ದೀನಿ. ಓಕೆ. ಇಷ್ಟ ಆಯ್ತಾ? ತುಂಬಾ ಇಷ್ಟ ಆಯ್ತು. ಐ ಲವ್ ಯು ಟು. ಏನ್ ಗೊತ್ತಾ, ನೀನು ಹುಟ್ಟಿದ ಬಳ್ಳಾರಿ ಆದ್ರೂ ಮುಂದೆ ಜೀವಿಸ್ಬೇಕು ಅಂತ ಇರೋದು ಈ ಸಮುದ್ರದ ತೀರದಲ್ಲಿ, ಈ ಕಡಲಿನ ತೀರದ ಹತ್ರ. ಅದಕ್ಕೆ ನಿನ್ಗೋಸ್ಕರ ಈ ಲೊಕೇಶನ್ ಕರ್ಕೊಂಡ್ ಬಂದೆ. ನಿನ್ನ ಯಾಕೋ ನಿಲ್ಸ್ ಮಾತಾಡಕ್ ನಂಗೆ ಮನ್ಸೇ ಬರ್ತಲ್ಲ. ಬಾ, ಒಂದು ನಿಮಿಷ ಕೂತ್ಕೋ ಆರಾಮಾಗಿ. ನಿನಗೆ ಈ ಸಮುದ್ರದ ತೀರ, ಈ ಕಡಲು, ಮತ್ತೆ ನಿಮ್ಮೂರು ಮಂಗಳೂರು ಹತ್ರ ಆ ಜಾಗ ಆಗ್ಲಿ, ಆ ಸಮುದ್ರ ಆಗ್ಲಿ, ಅದೆಲ್ಲ ನಿಂಗೆ ಪಂಚಪ್ರಾಣ ಅಂತ ಗೊತ್ತು. ಬಟ್ ಯಾಕೆ ನಿನ್ಗೆ ಆ ಜಾಗ ಅಷ್ಟು ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ. ಆ ಜಾಗ ಯಾಕೆ ಅಂದ್ರೆ, ಮನ್ಸಲ್ಲಿ ಎಷ್ಟೇ ದುಃಖ ಇದ್ರು ಇವಾಗ ಅಲ್ಲಿ ಹೋಗಿ ಕಣ್ಣೀರ್ ಹಾಕ್ಬೇಕು ಅಂತ ಹೋಗಿರ್ತೀನಿ ನಾನು. ಬಟ್ ಅಷ್ಟು ನೀರ್ ನೋಡ್ಬೇಕಾದ್ರೆ ನನ್ ಕಣ್ಣೀರ್ ಬರೋದೇ ಇಲ್ಲ. ಆ ಭಗವಂತ ಎಷ್ಟು ಚೆನ್ನಾಗಿ ಸೃಷ್ಟಿ ಮಾಡಿದಾನೆ. ಎಲ್ಲಾ ಸುಖ ದುಃಖ ಎಲ್ಲ ಅವನೇ ಅಲ್ವಾ ಸೃಷ್ಟಿ ಮಾಡಿರ್ತಾನೆ. ಸೊ ಅವನ ಹತ್ರ ಪರಿಹಾರ ಇದ್ದೇ ಇರುತ್ತೆ. ಏನ ಕಳ್ಬೇಕು ಅಂತ ಅಲ್ಲಿಗೆ ಎಲ್ಲ ಸಾರ್ಟ್ ಔಟ್ ಆಗಿರುತ್ತೆ ನನ್ಗೆ. ಸೊ ಅದಕ್ಕೆ ನಂಗೆ ಬೀಚ್ ಅಂದ್ರೆ ತುಂಬಾ ಇಷ್ಟ. ತುಂಬಾ ಚಂದ ಮಾಡಿದಿ ಮಾರಯ್ಯ, ತುಂಬಾ ಚೆನ್ನಾಗಿದೆ ಇದು. ನನಗೆ ನಿಜವಾಗ್ಲೂ ಮಂಗಳೂರಿಗೆ ಹೋಗ್ಬಿಟ್ಟೆ ಅಂತ ಅನಿಸ್ತು, ಖುಷಿ ಆಯ್ತು. ಅಂಡ್ ಇನ್ನೊಂದು, ನಾವು ಬೀಚ್ ಹತ್ರ ಬಂದಿದೀವಿ ಅಂದ್ರೆ ಸ್ಪೆಷಲ್ ಆಗಿ ಒಂದು ಫುಡ್ ಇದ್ದೇ ಇರುತ್ತೆ. ನಿನಗೆ ಇಷ್ಟವಾಗಿರೋ ಫುಡ್ ನಿಮಗೋಸ್ಕರ ತಂದಂತ ಒಂದು ಅಂಜಲ್ ಫ್ರೈ. ಅಪೇಕ್ಷಾ, ನಿನ್ನ ನೋಡ್ತಿದಂಗೆ ನಂಗೆ ಫಸ್ಟ್ ಏನು ಅನ್ನಿಸ್ತು ಗೊತ್ತಾ? ಏನು? ಮೊದಲ ನೋಟದಲ್ಲೇ ಪ್ರೀತಿಯ ಪತಂಗ ಉಡಾವಣೆ ಆಯ್ತು. ಈಕೆಯೇ ನನ್ನ ಹಾಡಿನ ಪಲ್ಲವಿ ಚರಣ, ಇವಳಿಗಾಗಿಯೇ ಕಾಯ್ತಾ ಇದೆ ನನ್ನ ಹೃದಯದ ಕರಣ. ಇವಳಾದರೆ ನನ್ನ ಜೊತೆಗಾತಿ,
ಅಯ್ಯೋ ಸಾರ್ಥಕ ಈ ನನ್ನ ಜನ್ಮದ ಮರಣ. ಅಲ್ಲ ಹಿಂಗೆಲ್ಲ ಅನ್ನಿಸ್ತು ಅನ್ಕೊಂಡ, ಚಾನ್ಸೇ ಇಲ್ಲ. ಫಸ್ಟ್ ನಿನ್ನ ನೋಡ್ತಿದಂಗೆನೆ ಯಾರಪ್ಪ ಈ ಹುಡುಗಿ ಇಷ್ಟು ಬೆಳ್ಳು ಗುಂಡು ಕವಳೆ, ಅದು ನನ್ನ ಪಾರ್ಟ್ನರ್ ಆಗಿ ಸಿಕ್ಕಿದ್ಲಲ್ಲಪ್ಪ ಅಂತ ಎಷ್ಟು ಖುಷಿ ಪಟ್ಟೆ ಗೊತ್ತಾ ಅವತ್ತು. ಹೌದಾ? ನಿಜವಾಗ್ಲೂ ಡೆಫಿನೆಟ್ಲಿ ಹೌದು. ಚೆನ್ನಾಗಿದ್ಯಾ ಫಿಶ್? ತುಂಬಾ ಚೆನ್ನಾಗಿದೆ. ತಿನ್ನು. ಏನು ಗೊತ್ತಾ, ನಾನು ಸಿಂಪಲಾಗಿ ಹೇಳ್ಬಿಡ್ತೀನಿ. ಇವಾಗ ಯೂಶಲಿ ಹಾಡು ಹೇಳೋ ಹುಡುಗ ಆಗಲಿ ಅಥವಾ ಸುಮ್ಮನೆ ಏನೋ ಒಂದು ಕಂಪೋಸ್ ಮಾಡಿಕೊಂಡು ಒಂದು ಒಳ್ಳೆ ಲಿರಿಕ್ಸ್ ಎಲ್ಲ ಹಾಕಿ ಒಂದು ಹುಡುಗಿಗೆ ಹಾಡಿದ ತಕ್ಷಣ ಹುಡುಗಿ ಬೀಳ್ತಾರೆ ಅನ್ನೋದು ಒಂದು ಸೆನ್ಸ್ ಅಲ್ಲ. ಇವಾಗ ಹಾಡ್ತಿದಂಗೆ ಸಾಂಗ್ಸ್ ಎಲ್ಲ ಹಾಡ್ತಾನೆ, ಸಖತ್ತಾಗಿ ಹಾಡ್ತಾನೆ ಬೀಳ್ತಾರೆ. ಬಟ್ ನೀನು ನನ್ನ ಅರ್ಥ ಮಾಡಿಕೊಂಡು ಆ್ಯಂಡ್ ಈ ಥರ ಬಾಯ್ ಬೆಸ್ಟಿ ಅಂತ ಎಲ್ಲ ಅನ್ಬೇಕಾದ್ರೆ ಇಷ್ಟು ವಾರದಲ್ಲಿ ನನ್ನ ಕೂರಿಸ್ಕೊಂಡು ನೀನು ನನ್ನ ಅರ್ಥ ಮಾಡಿಸಿ ಫೋಕಸ್ ಅಂದರೆ ಒಂದು ಹುಡುಗಿನ ಹೆಂಗೆ ಇಷ್ಟಪಡಬೇಕು, ನಿಜವಾಗ್ಲೂ ಪ್ರೀತಿ ಅಂದರೆ ಅದಕ್ಕೆ ಅರ್ಥ ಏನು ಅಂತ ಹೇಳಿದ್ಯಾ. ಬಿಕಾಸ್ ಸುಮ್ಮನೆ ಏನೋ ಎಲ್ಲರ ಜೊತೆ ಮಾತಾಡ್ಕೊಂಡು ರೇಗಿಸ್ಕೊಂಡು ಇರೋದಕ್ಕಿಂತ ಒಂದು ಹುಡುಗಿನ ನೀನು ನಿಜವಾಗ್ಲೂ ಇಷ್ಟಪಟ್ಟು ಮದುವೆ ಆಗ್ತೀಯ ಅಂದರೆ ಆ ಹುಡುಗಿನ ಎಷ್ಟು ನೀನು ನಂಬಬೇಕು, ಆ ಹುಡುಗಿಗೆ ನೀನೆಷ್ಟು ಅಂತ ಅವಳು ನಂಬಬೇಕು ನೀನು. ಸೊ ಅಷ್ಟು ನನ್ನ ಟ್ರೈನ್ ಮಾಡಿ ಇಷ್ಟು ವಾರದಲ್ಲಿ ರೆಡಿ ಮಾಡಿದ್ಯಾ ಪ್ರಪೋಸ್ ಮಾಡೋದಕ್ಕೆ. ಸೊ ಥ್ಯಾಂಕ್ ಯು ಸೋ ಮಚ್. ಕಲ್ಲನ್ನ ಶಿಲೆಯನ್ನಾಗಿ ಮಾಡಿ ನಿಲ್ಲಿಸಿದ್ಯಾ. ಸೊ ಈಗ ನಿನಗೋಸ್ಕರ ಒಂದು ಸಾಂಗ್ ಹಾಡಬೇಕು ಅಂತ ಇದ್ದೀನಿ. ರೆಡಿನಾ ಕೇಳಕ್ಕೆ? ಖಂಡಿತ. ಈ ಸಾಂಗ್ನ ನಿನಗೋಸ್ಕರ ಕಲಿತು ನಾನು ಪ್ಲೇ ಮಾಡ್ತಾ ಇದ್ದೀನಿ. ಹೋಪ್ ನಿಂಗೆ ಇಷ್ಟ ಆಗುತ್ತೆ ಅಂತ. ಕನಸಾದೆ ನೀನು, ನನಸಾದೆ ನೀನು, ಮನಸಾರೆ ನನ್ನ ಬಾಳಿಗೆ. ನಗುವಾದ ನೀನು, ಜಗವಾದ ನೀನು, ನೀ ಹೋದೆ ಯಾವ ಕಡೆಗೆ. ಹೇಗಿರಲಿ ನಿನ್ನ ಹೊರತು ನೀನೇನೆ ನನ್ನ ಬದುಕು. ಅಲೆದಾಟ ನಿನಗಿನ್ನು ಬಿಡದ ನೆನಪು ಸುಡುತ್ತಾ ಇರಲು ನನ್ನೊಮ್ಮೆ ಎಂದಿಗೂ ಒಗಟಾಗಿದೆ ಈ ಜೀವನ. ಅಪ್ಪಿ ಏನು ಗೊತ್ತಾ, 1 ಸೆಕೆಂಡ್ ಕಣ್ಣು ಮುಚ್ಕೋ, ಇಲ್ಲಿ ಯಾರು ಇಲ್ಲ ಅನ್ಕೋ. ನಾನು ನೀನು ಇಬ್ರೆ ಈ ಸಮುದ್ರ ತೀರದಲ್ಲಿ, ನಿನಗಾಗಿ ನಾನು, ನನಗಾಗಿ ನೀನು, ಹಾಡ್ತಿರುವಂತ ಈ ಹಾಡು ನಿನಗಾಗಿ. ನಿನದೇನೆ ಜನುಮ, ನಿನ್ನೊಲವೇ ಹೃದಯಂಗಮ. ನಿನದೇನೆ ಪ್ರೇಮ, ನಿನ್ನೊಲವೇ ಹೃದಯಂಗಮ. ನೀನಿರುವೆ ಎಲ್ಲೆಲ್ಲೂ, ಓಲವೇ ನಿನ ನೆನಪೇ ಕಾಡುತ್ತಿದೆ ಇನ್ನು. ನೀನಿರುವೆ ಎಲ್ಲೆಲ್ಲೂ, ಈ ಮಿಡಿತ ಎದೆ ಬಡಿತ ನನ್ನುಸಿರೇ ನೀನು. ನಿನ್ನಿಂದಲೇ ಸದಾ ಬದುಕುವೆನು ನಾ ದಿನ. ನಿನ್ನಿಂದಲೇ ಸದಾ ಬದುಕುವೆನು ನಾ ದಿನ. ನೀ ಜೀವನ. ಬ್ಯೂಟಿ ಇಷ್ಟ ಆಯ್ತಾ? ಕೋರ್ಸ್. ನೋಡು, ಸುಂದರವಾದ ಬೋಟು ನಮ್ಮಿಬ್ಬರಿಗೋಸ್ಕರ ಕಾಯ್ತಾ ಇದೆ.
ಅಪೇಕ್ಷಾ ಏನು ಗೊತ್ತಾ, ಇವತ್ತಿನವರೆಗೂ ನಾನು ಯಾವ ಹುಡುಗಿಗೂ ಪ್ರಪೋಸ್ ಮಾಡಿಲ್ಲ. ಅಡ್ಡಾದಿಡ್ಡಿ ಓಡಾಡ್ಕೊಂಡಿದ್ದು ನಾನು ರೆಸ್ಪಾನ್ಸಿಬಿಲಿಟಿನ ಬೇಡ ಅಂತ ಇದ್ದೆ. ಬಟ್ ನೀನು ನನ್ನ ಜೀವನಕ್ಕೆ ಬಂದಮೇಲೆ, ನೀನು ಇಲ್ಲಿ ನನಗೆಲ್ಲ ಹೇಳ್ಕೊಡಕ್ಕೆ ಶುರು ಮಾಡಿದ್ಮೇಲೆ ನನಗೆ ನಿಜವಾಗ್ಲೂ ಪ್ರೀತಿ ಅಂದರೆ ಏನು, ನಾನು ಇಡೀ ಜೀವನನ ನಿನ್ನ ಜೊತೆ ಕಳಿಬೇಕು ಅಂತ ನಾನಿದ್ದೀನಿ. ಸೊ ಐ ಲವ್ ಯು. ಇದನ್ನ ತಗೊಳಕ್ ಮುಂಚೆ ನಾನು ನಿನ್ಗೊಂದು ಮಾತು ಹೇಳಬೇಕು. ನನಗೆ ಯಾವಾಗಲೂ ನನ್ನನ್ನು ಮದುವೆ ಆಗೋ ಹುಡುಗನ ಹತ್ರ ನಾನು ಮಗು ಆಗಿರಬೇಕು ಅಂತ ಕನ್ಸು ಕಾಣ್ತಾ ಇದೆ. ನಾನು ಯಾವುದೇ ಥರ ಕ್ಯೂಟ್ ಆಗಿ ಆಡಿದ್ರು ಇವಳೇನು ಹಿಂಗೆ ಆಡ್ತಾಳೆ ಅನ್ನೋ ಥರದ್ದು ಅವನಿಗೆ ಅನಿಸ್ಬಾರ್ದು. ನನ್ನನ್ನು ನಾನು ಹೇಗಿದ್ದೀನೋ ಹಾಗೆ ಅವನು ನನ್ನವಳು ಅಂತ ಅನ್ಕೋಬೇಕು ಅಂತ ಅನ್ಕೋತಿದ್ದೆ. ಬಟ್ ನಾನು ನಿನ್ನ ಜೊತೆ ಈ ಬಾಟಲ್ಗೆ ನೀರು ಹಾಕಿದ್ರೆ ಹೇಗೆ ಆ ಆಕಾರ ತಗೊಳುತ್ತೆ, ಈ ಪಾತ್ರೆಗೆ ನೀರು ಹಾಕಿದ್ರೆ ಹೇಗೆ ಆ ನೀರು ಆ ಆಕಾರ ತಗೊಳುತ್ತೆ, ಆ ಥರ ಅಷ್ಟು ಕಂಫರ್ಟೇಬಲ್ ಇದೆಯಾ ನೀನಂದರೆ ನನಗೆ ಕಾನ್ಫಿಡೆನ್ಸು. ನೀನಿದ್ರೆ ಆ ಜಾಗ ನಾನು ಗೆಲ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅಪೇಕ್ಷಾ, ನೀನು ನನ್ನ ಪ್ರೀತಿ ಒಪ್ಕೊಂಡ್ಮೇಲೆ ನೀನು ನನ್ನ ಜೊತೆ ಯಾವಾಗಲೂ ಇರ್ತೀಯ. ಆದರೆ ಈ ಪ್ರೀತಿ ಈ ಕ್ಷಣ ಯಾವಾಗಲೂ ನಮಗೆ ನೆನಪಿರಬೇಕು ಅಂತ ನಿನ್ನ ಫುಟ್ ಪ್ರಿಂಟ್ಸ್ನ ನಾನು ಇದರಲ್ಲಿ ಕವರ್ ಮಾಡಿ ಭದ್ರವಾಗಿ ಇಟ್ಕೊಂಡು ನಾನು ನನ್ನ ಜೊತೆ ಇಡ್ತೀನಿ. ಐ ಲವ್ ಯು. ಐ ಲವ್ ಯು. ಅಪೇಕ್ಷಾ, ಜೀವನ ಅನ್ನೋ ಈ ಸಾಗರದಲ್ಲಿ ನಾವಿಬ್ರು ಜೋಡಿ ಮೀನಾಗಿ ಯಾವುದೇ ಬಲೆಗೆ ಸಿಗಾಕೊಳ್ದಿರ ಸುಂದರವಾಗಿ ಜೀವನ ಮಾಡೋದಕ್ಕೆ ರೆಡಿನಾ? ಯಾರ್ ಮೈ ಬ್ಯೂಟಿಫುಲ್ ಏಂಜಲ್ ಫಾರ್ ಎವರ್ ಅಪೇಕ್ಷಾ. ಥ್ಯಾಂಕ್ ಯು. ಓಡಿಸ್ತಾ ಹೋಗ್ತೇನೆ, ಬೋಟ್ ಎಲ್ಲಿ ಹೋಗುತ್ತಾ ಹೋಗ್ಬಿಡೋಣ ಲೈಫ್ ಲಾಂಗ್. ಮೀನು ದರ್ಶನ್ ಅಪೇಕ್ಷಾ ನಮ್ಮನ್ನೆಲ್ಲ ಒಂದು ಸ್ವಲ್ಪ ಹೊತ್ತು ಕಡಲ ತೀರ ಕರ್ಕೊಂಡು ಹೋಗಿದ್ದಕ್ಕೆ, ಒಂದು ವಂಡರ್ಫುಲ್ ಆದ ಬೇರೆ ಲೋಕ ಕರ್ಕೊಂಡು ಹೋಗಿದ್ದಕ್ಕೆ ಥ್ಯಾಂಕ್ ಯು. ವೇದಿಕೆ ಮೇಲೆ ಈ ಥರ ಎಲ್ಲ ಏನಂದ್ರೆ ಅದನ್ನು ಸೃಷ್ಟಿ ಮಾಡ್ತಾರೆ ನಮ್ಮೆಲ್ಲ ಆರ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವ್ರಿಗೆ. ಸೀರಿಯಸ್ಲಿ ನವೀನ್ ಆ್ಯಂಡ್ ಟೀಮ್ ಪ್ರಶಾಂತ್ ಆ್ಯಂಡ್ ಟೀಮ್ ರಮೇಶ್ ಆ್ಯಂಡ್ ಟೀಮ್ ಇಷ್ಟು ಒಳ್ಳೆ ಹೊಸ ಲೋಕಗಳನ್ನ ಸೃಷ್ಟಿ ಮಾಡಿಕೊಡ್ತಾ ಇದ್ದಾರೆ ನಮಗೋಸ್ಕರ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲಾಟ್ಸ್ ಆಫ್ ಲವ್ ಯು ಗೈಸ್, ಲಾಟ್ಸ್. ಅಪೇಕ್ಷಾ, ಯು ಟೆಲ್ ಮಿ, ಕಡಲ ತೀರದ ಪ್ರೇಮ ನಿವೇದನೆ, ಹೌ ಡಿಡ್ ಯು ಫೀಲ್? ಇವಾಗ ನನ್ನ ಸ್ಟೂಡೆಂಟ್ ಆಗಿದ್ದವನು ನನಗೆ ಪ್ರಪೋಸ್ ಮಾಡಿದ್ದಾನೆ. ಆ್ಯಂಡ್ ಈ ಥರ ಒಬ್ಬ ಹುಡುಗ ಪ್ರಪೋಸ್ ಮಾಡಬೇಕು ಅನ್ನೋದು ನನ್ನದು ಕೂಡ ಒಂದು ಡ್ರೀಮ್. ಅದು ಈ ಥರ ಪರ್ಸ್ನಾಲಿಟಿ ಇರೋ ಅಂಥ ಒಬ್ಬ ಹುಡುಗ ನನಗೂ ಪ್ರಪೋಸ್ ಮಾಡಬೇಕು. ಇಷ್ಟೊಂದು ಹಾಡಿ ನನಗೆ ಹಾಡು ಅಂದರೆ ಇಷ್ಟ, ಬೀಚ್ ಅಂದರೆ ಇಷ್ಟ. ಒಟ್ಟಲ್ಲಿ ಮುಂದೆ ಫ್ಯೂಚರಲ್ಲಿ ನಿಮ್ಮ ಹುಡುಗನು ಇದೇ ಥರ ಪ್ರಪೋಸ್ ಮಾಡಬೇಕು ಅನ್ನೋ ಆಸೆ ಇದೆ. ಹಾಂ ಇದೆ. ಇವರ ಪ್ರೇಮ ನಿವೇದನೆ ಹೇಗಿತ್ತು ಅಂತ ರಚುನ ಕೇಳೋಣ. ತುಂಬಾ ಚೆನ್ನಾಗಿ ಪ್ರಪೋಸ್ ಮಾಡಿದೆ. ಇನ್ಫ್ಯಾಕ್ಟ್ ನೀನ್ ಫಸ್ಟ್ ಅಲ್ಲೇ ಪ್ರಪೋಸ್ ಮಾಡಿ ಮುಗಿಸ್ಬಿಟ್ಟೆ. ಐ ಲವ್ ಯು ಅಂತ ಬರೆದ್ಮೇಲೆ ಅಪೇಕ್ಷಾ ಐ ಲವ್ ಯು ಟು ಅಂತ ಹೇಳಿದ್ಮೇಲೆ ಅಲ್ಲೇ ಮುಗೀತು. However, you actually took it so smooth agi and musically you proposed her. That was wonderful session. Adadmel boat alli nimibru conversation. It was so real, very natural. You just like yourself ashte vedike mele. Anjal na kotputtu angel na bilisಕೊಳ್ಳೋದು ಎಲ್ಲಕ್ಕಿಂತ ಟಚಿಂಗ್ ಅಂತ ಅನ್ಸಿದೆ ಏನ್ ಗೊತ್ತಾ, ಇಲ್ಲಿ ಅವರ ಫುಟ್ ಸ್ಟೆಪ್ ಅಲ್ಲಿ ಮರಳು ತಗೊಂಡು ಥ್ಯಾಂಕ್ ಯು. ನೀನ್ ತುಂಬಾ ಇಷ್ಟಪಡುವಂತ ಹುಡುಗಿ ನಿನ್ ಮುಂದೆ ನಿಂತಾಗ ಇದೆಲ್ಲ ಕನ್ವೆ ಮಾಡಾದ್ಮೇಲೆ ದಯವಿಟ್ಟು ಫಾರ್ ಎವರ್ ನೀನ್ ಅವಳ ಜೊತೆ ಇರಬೇಕು. ಓಕೆ, ಏನೋ ಅಂದ್ರೆ ನಾವೇ ಪಾರ್ಟ್ನರ್ ಜೊತೆ ಬೀಚ್ ಅಲ್ಲಿ ಇದೀವಿ ಅನ್ನೋ ತರ ಅನಿಸ್ತು. ಸೊ ನೈಸ್ ಡಾ, ವಂಡರ್ಫುಲ್ ದರ್ಶನ್. ರವಿ ಸರ್, ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? I am falling in love with the team. With the team. Oh, okay. With the team. Within half an hour ಒಂದೊಂದು ಮೊಮೆಂಟ್ಸ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಸ್ಟೇಜ್ ಮೇಲೆ ಅಂಡ್ ಎವ್ರಿ ಸೆಟಪ್ ಇಸ್ ಲುಕಿಂಗ್ ಸೋ ಬ್ಯೂಟಿಫುಲ್. ನಾನು ಮತ್ತೆ ಐ ವಾಂಟ್ ಟು ಗೋ ಬ್ಯಾಕ್ ಟು ಮೈ ಡೇಸ್ ವೇರ್ ಐ ವಾಸ್ ಇನ್ ಲವ್. ಬಿಕಾಸ್ ಅದಕ್ಕಿಂತ ಬೆಸ್ಟ್ ಮೊಮೆಂಟ್ಸ್ ಲೈಫಲ್ಲಿ ಇಲ್ಲವೇ ಇಲ್ಲ. ಟು ಬಿ ಇನ್ ಲವ್, ಪ್ರೀತ್ಸೋರು ಯಾರೇ ಆದರೂ ಸರಿ, ಅವ್ರಿಗೋಸ್ಕರ ಒಂದು ಪ್ರಪಂಚನ ಸೃಷ್ಟಿ ಮಾಡೋದು,
ಅವ್ರಿಗೆ ಇಷ್ಟವಾದದನ್ನು ರೆಡಿ ಮಾಡೋದು, ಅದಕ್ಕಿಂತ ದೊಡ್ಡ ಖುಷಿಯಾದ ಮೂಮೆಂಟ್ ಯಾವುದೂ ಇಲ್ಲವೇ ಇಲ್ಲ. ದಟ್ ಐ ಸಾ ಇಲ್ಲಿ ನೀವೇನೇ ವಾಟ್ ಎವರ್ ಇಟ್ ಡಿಡ್ ಔಟ್ ಆಫ್ ಲವ್. ಆ್ಯಂಡ್ ನಿಮ್ಮನ್ನು ನೋಡಿದಾಗೆಲ್ಲ ಅನ್ಸೋದೇನೆಂದರೆ, ನನಗನ್ಸಿದ್ದು ಮತ್ತೆ ಇನ್ನು 1 ತಿಂಗಳು ಐ ವಾಂಟ್ ಟು ಫಾಲ್ ಇನ್ ಲವ್ ಬ್ಯಾಕ್ ವಿತ್ ಮೈ ವೈಫ್ ಆ್ಯಂಡ್ ಟೇಕ್ ಹರ್ ಟು ಆಲ್ ದಿ ಡ್ರೀಮ್ಸ್. ಅವಳು ಗೊತ್ತಿಲ್ಲದೆ ಏನೇನು ಮಾಡ್ತೀನಿ ಅನ್ನೋದು ನಿಮಗೆಲ್ಲ ಒಂದ್ಸರಿ ತೋರಿಸ್ತೀನಿ. ಲವ್ ಅಂದರೆ ಏನು ಅನ್ನೋದನ್ನು ನಾನು ಮಾಡಿ ತೋರಿಸ್ತೀನಿ. ಸೀರಿಯಸ್ ಕಣೋ, ಒಂದು ಕ್ಷಣ ನೀನ್ ಪ್ರಪೋಸ್ ಮಾಡಿ ಮತ್ತೆಲ್ಲರಿಗೂ ಅವರವರ ಹೆಂಡತಿಯನ್ನ ನೆನಪು ಮಾಡಿದ್ಯಾ. ಎಷ್ಟೊಂದು ನಮ್ಮ ಬಿಸಿ ಲೈಫಲ್ಲಿ ಮರ್ತೇ ಬಿಟ್ಟಿರ್ತೀವಿ, ಇವೆಲ್ಲ ಪ್ರೀತಿನ ಹಂಚ್ಕೊಳ್ಳೋದೇ ಮರ್ತು ಬಿಟ್ಟಿರ್ತೀವಿ. ಮತ್ತೆ ಕರ್ಕೊಂಡೋಗಿ ಫಸ್ಟಿಂದ ಲವ್ ಮಾಡ್ಬೇಕು, ಫಸ್ಟಿಂದ ನಂಗೆ ಏನೇನು ಅನ್ಸಿದೆಲ್ಲ ಹೇಳ್ಬೇಕು, ಎಲ್ಲ ಅನ್ಸ್ತು. ಥ್ಯಾಂಕ್ಸ್ ಆ ಲೋಕ ಕರ್ಕೊಂಡೋಗಿದ್ದಕ್ಕೆ. ಥ್ಯಾಂಕ್ ಯು. ಜಗತ್ತಲ್ಲಿ ಫಸ್ಟ್ ಟೈಮ್ ಸಕುಟುಂಬ ಪರಿವಾರವಾಗಿ ಬಂದು ಹೆಣ್ಮಗುನ ಬೋಟಲ್ ಕೂಡ್ಸ್ಕೊಂಡು ನಿಂತಿನ್ ಹಾಡು ಹೇಳಿ ನಿಮ್ಮ ಹೆತ್ತ ತಂದೆ ತಾಯಿ ಮುಂದೆನೆ ಮರಳನ್ ಬಾಟ್ಲಲ್ಲಿ ಹಾಕೊಂಡ್ ಬಂದಲ್ಲ, ನಿನ್ನ ಮೀಟ್ರಿಗೊಂದದು. ಸಾರ್ ನಮಸ್ಕಾರ. ನಮಸ್ಕಾರ. ಏನ್ ಸಾರ್ ನಿಮ್ಮ ನೀವೇ ನೋಡ್ಕೊಂಡು ಹೆಂಗನ್ಸ್ತು? ಸರ್ ಪ್ರಕೃತಿ ನಿಯಮ ಸರ್ ಅದು. ಮೇಡಮ್ ಒಂದ್ 2 ನಿಮಿಷ ಬೇಜಾರು ಮಾಡ್ಕೋಬೇಡಿ, ನೊಂದ್ಕೋಬಾರ್ದು. ಇಲ್ಲ ಸರ್. ಅಲ್ಲ ಅಂಡರ್ಸ್ಟ್ಯಾಂಡಿಂಗ್ ಇದೆಯಲ್ಲ ಸರ್, ಸೂಪರ್ ಸರ್. ಸರ್ ನಿಮ್ಮ ಯೌವನದಲ್ಲಿ ಹಿಂಗೇನಾದ್ರು ಮಾಡಿದ್ರ ಸರ್ ಈ ಮರಳುಗಳಿಗೆ? ಖಂಡಿತ ಸರ್. ಸರ್ ಯಾರು ಮಾಡದಿರೋರು ಯಾರು ಇಲ್ಲ ಸರ್. ಸುಮ್ನೆ ಹಿಂದೆಗಡೆ ಸುಳ್ಳು ಹೇಳ್ಬೋದು ಅಷ್ಟೇ. ಪೇರೆಂಟ್ಸ್ ಹೇಳ್ತಾರೆ ನಮ್ಮ ಮಗನ್ ಇನ್ನೊಂದು ಮುಖ ನೋಡಿಲ್ಲ ಅಂತ. ನಿಮ್ ತಂದೆ ಇನ್ನೊಂದು ಮುಖ ನೋಡಿದ್ದ? ಇಲ್ಲಪ್ಪ, ಇವಾಗ್ಲೇ ನೋಡ್ತಾ ಇರೋದು. ನಾನ್ ಕೇಳ್ಬೇಕು, ದರ್ಶನ್ ಏನ್ ನಡೀತಾ ಇದೆ ಅಲ್ಲಿ? ಪ್ರತಿಯೊಬ್ಬರು ಕೂತಿರೋರು ಎಲ್ಲಾರು ಮಾಡಿರ್ತಾರೆ ಕೆಲಸನ, ಯಾರು ಮಾಡದೆ ಅಂತ ಯಾರು ಇರಲ್ಲ. ಆದ್ರೆ ಏನಪ್ಪಾ ಅಂತಂದ್ರೆ ಅದು ಸಮಯಕ್ಕೆ ಏನೇನಾಗ್ಬೇಕೋ ಅದಾಗತ್ತೆ. ಈಗ ನನಗಿನ್ನ 5 ವರ್ಷ ಲೇಟ್ ಆಗಿ ಮಾಡಿದ್ದಾನೆ ಅಷ್ಟೇ. ಅವನು ನಾನು 20 ವರ್ಷಕ್ಕೆ ಮಾಡಿದ್ದೆ, ಅವ್ನು 25 ವರ್ಷಕ್ಕೆ ಮಾಡ್ತಿದ್ದಾನೆ. ನಿಜವಾಗ್ಲೂ ಕೋಣ, ಈ ಮರಳಲ್ಲಿ ನಿಮ್ಮ ಅಪ್ಪನ ಕಾಲ್ ಪಾದದ್ದು ಒಂದು ಸ್ವಲ್ಪ ಧೂಳು ಹಾಕೊಳ್ಳ. ಅವ್ರು 20ಕ್ಕೆ ಮಾಡಿದೆ ಅಂತ ಅವರಲ್ಲೋ. ಸರ್ ಹೆಂಗ್ ಸರ್ ಇವೆಲ್ಲ ನೀವು? ಅದಂಗೆ ಸರ್ ಅದು. ಸರ್ ನೀವು ಉಪ್ಪಿ ಸರ್ ಫ್ಯಾನಾ? ಖಂಡಿತ ನಾನೇ. ಮೇಡಮ್ ನಿಮ್ಮ ಯಜಮಾನ್ರ ಬೆಳವಣಿಗೆ ನೋಡಿ ಏನ್ ಅನ್ನಿಸ್ತಾ ಇದೆ? ಅವರ ಹಿಂದಿನ ಚರಿತ್ರೆ ನಾನೇ ತಿಳ್ಕೊಂಡಾಗ ಆಗ್ತಾ ಇದೆ ಸರ್. ಇವಾಗ ಮಗನ ಮುಖಾಂತರ ಅಪ್ಪನ ಚರಿತ್ರೆ ತಿಳ್ಕೊಂತಾ ಇದ್ದೀನಿ. ಅದು 30 ವರ್ಷ ಆದ್ಮೇಲೆ. ಇಲ್ಲಿಗೆ ಬಿಡ್ತೀವಿ ಇದನ್ನ. ಒಟ್ಲಲ್ಲಿ ದರ್ಶನ್, ಇಂಥ ತಂದೆಯನ್ನ ಪಡೆದ ನೀನೇ ಭಾಗ್ಯವಂತ. ನಾನು ಹೇಳ್ತೀನಿ ಕೇಳಮ್ಮ, ಈ ತರ ಹುಡುಗ ಅಲ್ಲ, ಆ ತರ ಮಾವ ಸಿಗದ ಅಪರೂಪ. ಹೌದು. ಬಟ್ ಎನಿವೇ ಅಂಕಲ್, ವಿ ಆಲ್ ಲವ್ ಯು. ಥ್ಯಾಂಕ್ ಯು. ನಿಜವಾಗ್ಲೂ ನಿನ್ನ ಜೀವನದಲ್ಲೂ ಇದನ್ನೆಲ್ಲ ಇಷ್ಟಪಡುವಂತ ಹುಡುಗಿ ನಿನ್ನ ಜೀವನದಲ್ಲಿ ಸಿಕ್ಲಿ, ನಿಮಗೂ ಒಳ್ಳೆ ಹುಡುಗ ಸಿಕ್ಲಿ ಅಂತ ಹೇಳ್ದ ನಿಮ್ಮನ್ನು ಬೀಳ್ಕೊಡ್ತಾ ಇದೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಈಗ ಬರ್ತಾ ಇರೋ ಮುಂದಿನ ಪ್ರಪೋಸಲ್ ಪ್ರೆಸೆಂಟೇಷನ್ ಯಾವಾಗ್ಲೂ ಫಾರ್ಮುಲಾದಲ್ಲೇ ಮುಳುಗೋಗಿದಂತ ಈ ಒಂದು ಸೈನ್ಸ್ ಸ್ಟೂಡೆಂಟ್ ಇಲ್ಲಿ ಬಂದು ರೊಮ್ಯಾಂಟಿಕ್ ಸ್ಟೂಡೆಂಟ್ ಆಗಿದ್ದಾನೆ. ಇನ್ನು ಈ ಸ್ಟೂಡೆಂಟ್ ನ ಪ್ರಪೋಸಲ್ ಎಕ್ಸಾಮ್ ಹೇಗಿರುತ್ತೆ ಅಂತ ನೋಡೋದಕ್ಕೆ ಲೆಟ್ಸ್ ವೆಲ್ಕಮ್ ಡ್ರೋನ್ ಪ್ರತಾಪ್ ಹಾಗೂ ಗಗನ ಆನ್ ಸ್ಟೇಜ್. ನನ್ನ ಒಂದು ಹಸಿರಿನ ಸಿರಿಯ ಲೋಕಕ್ಕೆ ಸ್ವಾಗತ ನಿಮಗೆ. ಸೊ ಇದು ಮರಿಕೋತಿ ಗಗನ, ಅಕ್ಕನ ಒಂದು ಜೋಳಿಗೆಯಲ್ಲಿರುವಂತ ಗಗನ. ಸೊ ನಿಮ್ಮ ಓನ್ ಫ್ಯಾಮಿಲಿ, ನೀವು ಬೆಳೆದ್ ಬಂದಿದ್ ರೀತಿ ಪುಟ್ಟ ಗಗನ. ನೋಡಕ್ಕೆ ನಾನು ಹಿಂಗೆ ಇದ್ದೆ ಚಿಕ್ಕ ವಯಸ್ಸಲ್ಲಿ, ಗೊತ್ತಾ? ಚೆನ್ನಾಗಿದ್ಯಾ? ತುಂಬಾ ಚಳಿ ಆಗ್ತಿದ್ಯಾ? ಸ್ವಲ್ಪ ಚಳಿ ಆಗ್ತಿದ್ಯಾ? ಆಕ್ಚುಲಿ ಹೇಳ್ಬೇಕಂದ್ರೆ ನಾನು ಯಾವತ್ತೂ ಒಂದು ಹುಡುಗಿ ಪ್ರಪೋಸ್ ಮಾಡಿಲ್ಲ ನನ್ನ ಜೀವನದಲ್ಲಿ. ಪ್ರೀತಿ ಹಂಚ್ಕೊಳ್ಳೋದಾಗ್ಲಿ ಏನೂ ಮಾಡಿಲ್ಲ. ಅಂದ್ರೆ ಚಿಕ್ಕ ವಯಸ್ಸಲ್ಲಿ ಆಟೋಲ್ ಹೋಗ್ಬೇಕಾದ್ರೆ ಒಂದು ಹುಡುಗಿ ಹಿಂಗ್ ಕೂರೋಳು ನನ್ನ ಎದುರುಗಡೆ, ಹೊರಗಡೆ ತಿರ್ಕೊಂಡು ಹಿಂಗ್ ನೋಡ್ತಾ ಇರೋಳು. ಅವಳು ಕತ್ತಲ್ಲಿ ಇಲ್ಲಿ ಕಾರಲ್ಲಿ ಇರೋದು, ನಾನು ಅದನ್ನೇ ನೋಡುವೆ, ಏನೋ ಒಂದು ಅಟ್ರಾಕ್ಷನ್. ಯಾಕೆ? ಅವಳದು ವೇನ್ಸ್ ಎಲ್ಲ ಹಿಂಗ್ ಬರೋದು ಹಿಂಗೆ, ಅವಳು ಹಿಂಗ್ ತಿರ್ಕೊಂಡು ಹಿಂಗ್ ನೋಡಿದಾಗ ಐ ವಾಸ್ ಅಟ್ರಾಕ್ಟೆಡ್ ಟು ದಟ್. ಬಟ್ ಯಾವತ್ತೂ ನಾನು ಹೇಳ್ಕೊಳಕ್ಕಾಗಿಲ್ಲ, ಎಲ್ಲ ಏನ್ ಅನ್ಕೊಬಿಡ್ತಾಳೋ. ಆಮೇಲೆ ನಾನು ಸ್ವಲ್ಪ ಕಬ್ಬಣ್ಣ ಇದ್ದೆ, ಈಗ ಸ್ವಲ್ಪ ಸನ್ಸ್ಕ್ರೀನ್ ಎಲ್ಲ ಹಾಕಕ್ ಶುರು ಮಾಡಿದೀನಿ. ಸ್ವಲ್ಪ ಟಿವಿ ಜಗತ್ತಿಗೆ ಬಂದ್ಮೇಲೆ ಹಾಕಕ್ ಶುರು ಮಾಡಿದ್ಮೇಲೆ ಸ್ವಲ್ಪ ಬಣ್ಣ ಎಲ್ಲ ಸ್ವಲ್ಪ ಸುಮಾರಾಗಿ ಆಗಿದೆ. ಇಷ್ಟೇ ನನ್ನ ಜೀವನದಲ್ಲಿ ಆಗಿರೋದು. ಆದ್ರೆ ನಾನು ಯಾವತ್ತೂ ಹೇಳ್ಕೊಂಡಿಲ್ಲ ಹುಡುಗಿಗೆ. ಯು ಲುಕ್ ವೆರಿ ಹ್ಯಾಂಡ್ಸಮ್ ನೌ. ಓ ಥ್ಯಾಂಕ್ ಯು. ಹೆಂಗ್ ಕಾಣಿಸ್ತಾ ಇದ್ದೀನಿ? ತುಂಬಾ ಚೆನ್ನಾಗಿ ಕಾಣಿಸ್ತಿದೆ.
ಆಕ್ಚುಲಿ ನೀವು ಫಸ್ಟ್ ಓಪನಿಂಗ್ ಎಪಿಸೋಡ್ ಅಲ್ಲಿ ಹೇಳಿದ್ರಿ ಇಲ್ಲೆಲ್ಲ ಸೈನ್ಸ್ ಫಾರ್ಮುಲಾ ವರ್ಕ್ ಆಗಲ್ಲ 143 ಮಾತ್ರ ವರ್ಕ್ ಆಗೋದು ಅಂತ. ಹೌದು. ಸೊ ಆ 143 ವರ್ಕ್ ಮಾಡೋಣ. ಹೆಂಗನಿಸ್ತಾ ಇದೆ? ಚೆನ್ನಾಗಿದೆ. ನನಗೆ ಜೋಕಾಲಿ ಇಷ್ಟ. ನನ್ ನೋಡ್ಬೇಕು ನೀವು. ಅಯ್ಯಪ್ಪ, ನೀವು ಅಷ್ಟು ಹತ್ರ ನೋಡಿ ನಂಗೆ ನಾಚಿಕೆ ಆಗುತ್ತೆ. ಆಕ್ಚುಲಿ ನಿನ್ನ ಪೇರ್ ಮಾಡಿದ್ರಲ್ಲ ನಂಗೆ ಏನಪ್ಪಾ ಇವಳು ಹಿಂಗ್ ಕೌಂಟರ್ ಕೊಡ್ತಾಳೆ ಅಂತ ಅನ್ಕೋಬಿಟ್ಟಿದ್ದೆ ನಾನು. ನಿಮ್ ಪೇರ್ ಮಾಡಿದಾಗ್ಲೂ ನಂಗೆ ಅಷ್ಟು ಇಷ್ಟ ಇರ್ಲಿಲ್ಲ. ಆಕ್ಚುಲಿ ನನ್ಗೆ ಈ ಶೋ ಬಂದಿದೆ ನನಗೆ ಒಂದಷ್ಟು ಫೈನಾನ್ಷಿಯಲ್ ಬ್ಯಾಕಪ್ ಆಗುತ್ತೆ ಅಂತ ಒಂದು ಇದ್ರಲ್ಲಿ ನಾನು ಈ ಶೋ ಮಾಡ್ಲಿಕ್ಕೆ ಶುರು ಮಾಡಿದ್ದು. ಬಟ್ ನನಗೆ ಗೊತ್ತಿಲ್ಲದೆ ಒಂದಷ್ಟು ಚೇಂಜಸ್ ಶುರು ಆಯ್ತು. ಅದೆಲ್ಲ ಆಗಿರೋದು ನಿಮ್ಮಿಂದಾನೇ ಗಗನ್ ಅವ್ರೆ. ಬಟ್ ನಿಮಗೆ ಗೊತ್ತು, ನಾವೇನು ಡಿಸ್ಕಸ್ ಮಾಡ್ತಾ ಇರ್ಲಿಲ್ಲ ಸ್ಟೇಜ್ ಮೇಲೆ ಬಂದಾಗ. ನೀವು ಸ್ಪಾಂಟೇನಿಯಸ್ ಆಗಿ ಸ್ಟೇಜ್ ಮೇಲೆ ಏನ್ ಅನಿಸ್ತೋ ಅದ್ ಮಾಡ್ತಾ ಇದ್ರಿ. ಬಟ್ ಆದ್ರೂ ಒಂದಷ್ಟು ಬೆಸ್ಟ್ ಮಾಡ್ತಾ ಇದ್ವಿ ನಾವು ಸ್ಟೇಜ್ ಮೇಲೆ. ಯಾಕೆ ಇರ್ಬೇಕು ಅನ್ಸುತ್ತೆ ನಿಮ್ಗೆ ಅಲ್ಲ? ಅದ್ರಲ್ಲೂ ಒಂದಷ್ಟು ಎಪಿಸೋಡ್ ಆದ್ಮೇಲೆ 5-6 ಎಪಿಸೋಡ್ಸ್ ಆದ್ಮೇಲೆ ನಮ್ಮಿಬ್ರು ಮಧ್ಯ ಒಬ್ರು ಎಂಟ್ರಿ ಆಯ್ತು. ಅವ್ರೇನೇನೋ ಹೇಳ್ತಾ ಇದ್ರು ಮಧ್ಯದಲ್ಲಿ. ಅದು ನನಗೆ ಒಂದಷ್ಟು ಯಾಕಪ್ಪ ಬರ್ತಾರೆ ಏನಪ್ಪ ಅದೆಲ್ಲ ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ನಿಮ್ಮೇಲೆಲ್ಲ ಕಮೆಂಟ್ಸ್ ಬರೋದು. ಗಗನ ಹಂಗೆ, ಆ ಹುಡುಗನ್ ಜೊತೆನೂ ಮಾಡ್ತಾಳೆ, ಈ ಹುಡುಗನ್ ಜೊತೆನೂ ಮಾಡ್ತಾಳೆ, ಹಂಗೆ ಹಿಂಗೆ ಅಂತೆಲ್ಲ ಬರೋದು. ಅದನ್ನ ನಾನೇನೆಲ್ಲ ಗಮನಿಸಿಲ್ಲ ಅನ್ಕೋಬೇಡಿ, ಎಲ್ಲ ನಾನು ಗಮನಿಸಿದೀನಿ. ಏನಪ್ಪಾ ಗಗನ ಆ ಹುಡುಗನೂ ಬೇಕು, ಈ ಹುಡುಗನೂ ಬೇಕು, ಆ ಹುಡುಗನ್ ಜೊತೆನೂ ಹೋಗ್ತಾಳೆ. ಆಸ್ ಎ ಆರ್ಟಿಸ್ಟ್ ನೀವು ಪರ್ಫಾರ್ಮ್ ಮಾಡ್ತಾ ಇದ್ದೀರಾ ಗಗನ್ ಅವ್ರೆ. ಯಾವ ರೋಲ್ ಕೊಟ್ರು ನೀವು ಮಾಡ್ಕೊಂಡು ಹೋಗ್ತಾ ಇದ್ದೀರಾ ರೆಸ್ಪೆಕ್ಟ್ ಕೊಟ್ಟು. ಅದು ನನಗೆ ಬಹಳ ನಿಮ್ ಬಗ್ಗೆ ಹೆಮ್ಮೆ ಅನ್ನಿಸ್ತು. ಎಷ್ಟೇ ಕಮೆಂಟ್ಸ್ ಬಂದ್ರು ಅದನ್ನೆಲ್ಲ ಇಗ್ನೋರ್ ಮಾಡ್ಕೊಂಡು, ಯಾಕೆ ಬೇರೆಯವ್ರ ಆರ್ಟಿಸ್ಟ್ ಎಲ್ಲ ಪರ್ಫಾರ್ಮ್ ಮಾಡ್ತಾರೆ, ಬೇರೆ ಹೆಣ್ಮಕ್ಳು ಕೂಡ ಪರ್ಫಾರ್ಮ್ ಮಾಡ್ತಾರೆ ಸ್ಟೇಜ್ ಮೇಲೆ. ಅವ್ರಿಗೆ ಈಗ ಫಾರ್ ಎಕ್ಸಾಂಪಲ್ ಇನ್ನೊಬ್ರು ಪೇರ್ ಕೊಟ್ರೆ ಅವ್ರ ಜೊತೆನೂ ಚೆನ್ನಾಗಿ ಮಾಡ್ತಾರೆ. ಚೆನ್ನಾಗಿ ಮಾಡಿದ್ರೆ ಅವ್ರಿಗೆಲ್ಲ ಬರ್ದಿರುವಂತ ಇದು ನಿಮ್ ಬಗ್ಗೆ ಕಮೆಂಟ್ಸ್ ಎಲ್ಲ ಓದ್ಬೇಕಾದ್ರೆ ನನಗ್ ಪೇರ್ ಆಗಿರೋದಕ್ಕೆ ಗಗನ್ ಅವ್ರಿಗೆ ಹಿಂಗೆ ಕಮೆಂಟ್ಸ್ ಬರ್ತಾ ಇದೆಯಾ? ಯಾಕಂದ್ರೆ ನನಗೂ ಒಂದಷ್ಟು ನೆಗೆಟಿವ್ ಕಮೆಂಟ್ಸ್ ಬರುತ್ತೆ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದಾಗ. ಎಕ್ಸಾಂಪಲ್ ನಾನು ಹಿಂದೆ ಎಲ್ಲ ತುಂಬಾ ಫೇಸ್ ಮಾಡ್ಬಿಟ್ಟಿದ್ದೀನಿ ಅದನ್ನ. ನಿಮ್ಗ ಜೊತೆನೂ ಮಾತಾಡಿದೀನಿ ಗಗನ್ ಅವ್ರೆ, ಅದ್ರ ಬಗ್ಗೆ ಏನಾದ್ರು ಅನ್ನಿಸ್ತಿದ್ಯಾ ನಿಮ್ಗೆ ಅಂತ. ನನಗ್ ಗೊತ್ತದು ವೈಯಕ್ತಿಕವಾಗಿ ಎಷ್ಟು ಫೀಲ್ ಆಗುತ್ತೆ ಅದು ಹೆಣ್ಣು ಮಗಳಿಗೆ ಆತರ ಕಮೆಂಟ್ಸ್ ಎಲ್ಲ ನೋಡಿದಾಗ ಅಂತ. ಬಟ್ ಅದನ್ನೆಲ್ಲ ಮೀರಿ ನೀವು ಎವ್ರಿ ವೀಕ್ ನನ್ನ ಜೊತೆ ನಿಂತ್ಕೊಂಡು ಪರ್ಫಾರ್ಮ್ ಮಾಡ್ಕೊಂಡು ಹೋದ್ರಲ್ಲ, ಅದು ನನಗೆ ಬಹಳ ಹೆಮ್ಮೆ ಇದೆ ಗಗನ್ ಅವರೇ. ಒಬ್ರು ಹೆಣ್ಣು ಮಗಳಾಗಿ ನಿಂತು ಇಷ್ಟೆಲ್ಲ ಮಾಡಿದ್ರ ಅದು ನನಗೆ ಖುಷಿ ಕೊಡೋ ವಿಚಾರ ನಿಮ್ ಬಗ್ಗೆ. ಅಂದ್ರೆ ನಾನು ಅನ್ಕೊಂತಿದ್ದೆ ಇವ್ರಿಗೆಲ್ಲ 2 months ನಾಟಕ ಮಾಡೋರೆ, ಡ್ರಾಮಾ ಮಾಡೋರೆ ಇಷ್ಟ ಆಗ್ತಾರಲ್ವಾ, ನಾನು ಹಂಗೆ ಮಾಡ್ಬೇಕೇನೋ ಅಂತ. ನಾನು ಹಂಗೆ ಮಾಡೋಕೆ ಟ್ರೈ ಮಾಡಿದ್ರೆ ಅದು ನನಗೆ ವರ್ಕ್ ಆಗ್ತಿರ್ಲಿಲ್ಲ. ಕಲ್ತ್ಕೊಂಬಂದು ಏನೇ ಮಾಡಿದ್ರು ನನ್ನ ಫ್ಲಾಪೇ ಸ್ಟೇಜ್ ಮೇಲೆ. ಏನೋ ನ್ಯಾಚುರಲ್ ಆಗಿ ಮಾಡಿದ್ರೆ ಮಾತ್ರ ನನಗೆ 3 ರಿಯಾಲಿಟಿ ಶೋಲ್ಲಿ ನನಗೆ ಹಂಗೆ ವರ್ಕ್ ಆಗಿರೋದು. ನನಗೂ ಅನಿಸ್ಬಿಡ್ತು ಈ ಪಚ್ಚರಿ ಬ್ಯಾಚುಲರ್ಸ್ ಒಪ್ಕೊಂಡು ಮಿಸ್ಟೇಕ್ ಮಾಡಿದ್ನಾ ಅಂತೆಲ್ಲ. ಬಟ್ ನನಗೆ ಇವಾಗ ಸ್ಟೇಜ್ ಮೇಲೆ ಹೇಳೋಕ್ಕೂ ನನಗೆ ಎಷ್ಟು ಭಯ ಅಂದರೆ ಇದು ನೋಡಿದವ್ರು ಏನು ಅನ್ಕೊಂಡ್ಬಿಡ್ತಾರೋ ಅನ್ನೊಂಥರ. ನನ್ನ ಕಮೆಂಟ್ಸ್ ಕೂಡ ಓದಿ ನೀವು ಮನ್ಸಿಗೆ ಹಚ್ಕೊಂಡು ಇಷ್ಟೆಲ್ಲ ಯೋಚನೆ ಮಾಡಿದ್ರಲ್ಲ, ಇಟ್ ಮೀನ್ಸ್ ಅ ಲಾಟ್ ನನಗೆ. ಮಾಡ್ಬೋದಾ ನಿಮ್ಮನ್ನ? ಓ ಮೈ ಗಾಡ್, ಜೋಕಾಲಿಗೆ ರೆಕ್ಕೆ ಆಗ್ತಾವಲ್ಲ. ಜೋ ಮುದ್ದ ಕಮ್ದಮ್ಮ ಅಲ್ಲ, ನಗಬೇಕಲ್ಲ ನಗಬೇಕಲ್ಲ. ಶೋ ಮೈ ಗಾಡ್, ಕಣ್ಣಲ್ಲಿ ಏನೋ ಬಿದ್ದಿದೆ ನೋಡ್ಲಾ, ವಿತ್ ಯೋರ್ ಪರ್ಮಿಷನ್. ಯಾರ ದೃಷ್ಟಿನೂ ಆಗ್ಬಾರ್ದು. ಖುಷಿಯಾಗಿರ್ಬೇಕು. ನೀವು ಅಷ್ಟೇ, ನೀವು ಖುಷಿಯಾಗಿರ್ಬೇಕು. ನಾನು ಖುಷಿಯಾಗಿದ್ದೀನಿ. ಇವಾಗ ಒಂದು 3 weeks ಇಂದ ಜಾಸ್ತಿ ಖುಷಿಯಾಗಿದ್ದೀನಿ. ಅದೇ ನನ್ನಲ್ಲಿ ನನ್ಗೆ ಒಂದು ಇಷ್ಟೆಲ್ಲ ನಾನು ಡೆವಲಪ್ ಆಗಿ ಇವತ್ತು ಇಷ್ಟು ಚೆನ್ನಾಗಿ ಮಾತನಾಡ್ತಿದ್ದೀನಿ. ನನ್ಗೆ ಯಾರಿದ್ದಾರೆ ಸುತ್ತಮುತ್ತ ಅದು ಗೊತ್ತಾಗ್ತಾ ಇಲ್ಲ. ನಿಮ್ಮಲ್ಲೇ ಮುಳುಗಿದ್ದೀನಿ ನಾನು. ಚೇಂಜಸ್ ಆಗಿದೆ. ಮುಂಚೆ ರೀಲ್ಸ್ ಅಲ್ಲೆಲ್ಲ ನೋಡ್ತಿದ್ದೆ ಆಯ್ತಾ, ಹುಡುಗ ಹುಡುಗಿನ ತಪ್ಕೊಂಡ್ರೆ ಹುಡುಗನ್ ಶರ್ಟಿಗೆ ಹುಡುಗಿ ಮೇಕಪ್ ಎಲ್ಲ ಹತ್ತಿರುತ್ತೆ ಅಂತ ಹಂಗ ಅರ್ಥ ಇರ್ತೀರಾ ಉಜ್ಜಿ? ಪರವಾಗಿಲ್ಲ ಪರವಾಗಿಲ್ಲ.
ಒಂದು ವಿಷಯ ಹೇಳ ಬನ್ನಿ. ಇಷ್ಟೆಲ್ಲ ಫೋಟೋಸ್ ಇದೆ ಅಲ್ವಾ, ಇಲ್ಲೇನ್ ಮಿಸ್ಸಿಂಗ್? ನನ್ನ ಲೈಫ್ ಪಾರ್ಟ್ನರ್ ಇಲ್ಲ ಈ ಒಂದು ಕುಟುಂಬದ ಮಧ್ಯೆ ನಾನು ಒಂದು ಕುಟುಂಬಸ್ಥನಾಗಿ ಬಂದು ಸೇರ್ಬೋದಾ ಗಗನ ಅವ್ರೆ? ಮೈ ಗಾಡ್. ವಿತ್ ಪ್ಲೆಜರ್, ವಿತ್ ಸೋ ಮಚ್ ಪ್ಲೆಜರ್. ತಗೊಂಡು ನೀವೇ ಹಾಕ್ಬಿಡಿ. ರಾಜ ರಾಣಿಯಂತೆ ನಾನು ನೀನು, ಹಾಲು ಜೇನಿನಂತೆ ನೀನು ನಾನು, ಅದು ನಗು ಅದು ತರ ಜೊತೆಗೆ ನಿರಂತರ, ತನು ಮನ ಪರಸ್ಪರ ಇರಲಿ ಹೀಗೆ ನೀನಪ್ಪ. ರಾಜ ರಾಣಿಯಂತೆ ನಾನು ನೀನು, ಸಾರ್ ಇದೀರಾ? ಯಾರು ಇಲ್ಲ, ಇಲ್ಲ. ಬಿಸಿ ಇದೀವಿ, ಆಮೇಲೆ ಬರ್ಬೋದು. ನಿಮ್ ಲ್ಯಾಬ್ರೇಟರಿದು ಸ್ಯಾಂಪಲ್ ಬಂದಿದೆ ಸರ್. ನಾಳೆ 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 ಇಸ್ಕೊತೀನಿ. ಇವತ್ತೇ ಫೈನಲ್ ಡೇಟ್ ಸರ್. ಇಲ್ಲ, ಇವತ್ತು ಲವ್ ಮೂಡಲ್ಲಿ ಇದ್ದೀನಿ. ಸರ್ ಕೆಮಿಕಲ್ ರಿಯಾಕ್ಷನ್ ಸ್ವಲ್ಪ ಜಾಸ್ತಿಯಾಗಿ ಏನೋ ಆಗ್ತಾ ಇದೆ ಸರ್. ಯಾರು ಇಲ್ಲ, ಮುಂದೆ ಹೋಗಿ. ಮುಂದೆ ಹೋಗಿ ಮುಂದೆ ಹೋಗಿ ಅದ ಮತ್ತೆ ದಯವಿಟ್ಟು ಏನು ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ನಮ್ ಕೆಮಿಸ್ಟ್ರಿ ವರ್ಕ್ ಆಗ್ತದೆ, ಆಮೇಲೆ ಬನ್ನಿ. ನನಗೆ ಯಾವುದೋ ಈ ಪಾರ್ಕಲ್ಲಿ ಹುಡುಗಿ ಕೂತ್ಕೊಂಡು ಮಾತಾಡ್ತಾ ಇರ್ತಾರಲ್ಲ, ಅದೇ ಫೀಲಿಂಗ್ ಬರ್ತಾ ಇದೆ. ಗಗನ, ಸರ್ ಏನಮ್ಮ ನಿಮ್ ಎಲೆ ಕೂಸಿಂದ ಹೊಸ ಕೋಸ್ ಆಚೆ ಬಂದಿದೆ, ಏನ್ ಅನ್ನಿಸ್ತು? ಅಂದ್ರೆ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಪ್ರತಾಪ್ ಅವ್ರ ಈ ಶೇಡ್ನ. ಬಟ್ ನಂಗೆ ಎಷ್ಟು ಖುಷಿ ಆಯ್ತು ಗೊತ್ತಾ, ನಂಗೆ ಲವ್ ಇಸ್ ಡ್ರೀಮ್. ನಾನು ಯಾರನ್ನ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ನೋಡಿದ್ರೆ ಹಿಂಗಿರ್ಬೇಕು 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 ಅಂತೆಲ್ಲ ಅನಿಸ್ತಾ ಇರುತ್ತೆ ನನಗೆ. ಜಗಳ ಆಡ್ತಾ ಇದ್ರೆ ನಾವು ಮಾತ್ರ ಹಿಂಗ್ ಜಗಳ ಆಡ್ಬಾರ್ದಪ್ಪ, ಅಷ್ಟು ಪ್ರೀತಿಯಾಗಿರ್ಬೇಕು. ಈಗ ನೀನ್ ಲವ್ ಮಾಡೋ ಹುಡುಗ ಡ್ರೋನ್ ಪ್ರತಾಪ್ ತರ ಇದ್ರೆ ಓಕೆನಾ? ಇವಾಗ ಒಂದು 3 weeks ಇಂದ ಇದಾರಲ್ವಾ, ಆ ತರ ಇದ್ರೆ ಓಕೆ. ನಮ್ಮ ಹುಡುಗನ ನಂಬಂಗೇ ಇಲ್ಲಮ್ಮ. ಇಲ್ಲ ಸರ್, ನಂಬೋದು. ಆ ನಂಬಿಕೆ ನಿನ್ಗಿದ್ಯಮ್ಮ? ಹಾ. ಹಂಗಾರೆ ಜಡ್ಜಸ್ ಕಮೆಂಟ್ ಕೇಳ ಬಾಮ್. ಒಟ್ಟಲ್ಲಿ ರೆಕ್ಕೆ ಬದಲಿಸಿದ ಡ್ರೋನ್, ಈ ಹಾರಾಡೋ ಪಕ್ಷಿಗಳ ಪ್ರೇಮ ನಿವೇದನೆ ಏನನ್ನಿಸ್ತು? Honestly, I'm speechless. ಇದು ನೀನಾ? ನಂಗೊಂದು ಕಂಫರ್ಟ್ ಬೇಕು ಮ್ಯಾಮ್. ನಾನು ಯಾರ ಜೊತೆನೂ ಅಷ್ಟು ಈಸಿಯಾಗಿ ನಾನು ಜೆಲ್ ಆಗಲ್ಲ ಮ್ಯಾಮ್. ನೋಡ್ತೀನಿ, ಗಮನಿಸ್ತೀನಿ, ಅವ್ರ ಹಾವಭಾವ ಗಮನಿಸ್ತೀನಿ, ನಡವಳಿಕೆ ಗಮನಿಸ್ತೀನಿ. ಇನ್ ಕೇಸ್ ಇಫ್ ಐ ಮೇಡ್ ಅ ಫ್ರೆಂಡ್ಶಿಪ್ ಅಂದ್ರೆ ಅದನ್ನ ಹಂಗೆ ಉಳಿಸ್ಕೊಂಡು ಹೋಗ್ತೀನಿ. 17 ವಾರದವರೆಗೂ ಗಗನ ಮಾತಾಡ್ತಿದ್ಲು, ನಮ್ ಡ್ರೋನಿ ಮಾತಾಡ್ತಿರ್ಲಿಲ್ಲ. ಈಗ ಗಗನ ಸೈಲೆಂಟು, ನಮ್ ಡ್ರೋನ್ ಜಾಸ್ತಿ ಮಾತು. ಗಗನದಲ್ಲಿ ನಾಚಿಕೆನ ನಾನು ನೋಡೇ ಇರ್ಲಿಲ್ಲ. ಇವತ್ತು ಎಷ್ಟು ನಾಚಿಕೆ ನೋಡಿದೆ ಅಂದ್ರೆ, ಯಾವ ರೇಂಜಲ್ಲಿ ನಾಚಿಕೆ ಅಂದ್ರೆ ಶರ್ಟಿಗೆ ಮೇಕಪ್ ಅಂಟ್ಕೊಂಡಿದೆ. ಕ್ಯಾಮ್ರಾಮ್ಯಾನ್, ನಾನೇನಮ್ಮ ಮಾಡ್ತಾ ಇದೀನಿ? ಗಂಡಸ್ರು ಏನೋ ಮಾತಾಡ್ಕೊತೀವಿ, ಸುಮ್ಮನಿರಮ್ಮ. we all are so surprised to see you like this. And how? ಇಫ್ ದೇ ಲೆಟ್ ಮೀ ಬ್ಲೂಮ್, ಐ ಬ್ಲೂಮ್ ಲೈಕ್ ಎನಿಥಿಂಗ್. ಬಿಡ್ಬೇಕಷ್ಟೇ ನನ್ನ ಪಡೆಗೆ ನನ್ನ. ನನ್ಗೆ ಏನ್ ಗೊತ್ತಾ, ನೀವಿಬ್ರು ಮುದ್ದಾಡ್ತಿದ್ರಲ್ಲ, ಎಷ್ಟು ಈ ನೇಬರ್ಸ್ ಇರ್ತಾರೆ ಗೊತ್ತಾ, ಮೇಲೆ ಟೆರೆಸ್ ಮೇಲೆ ಇದ್ರ ಬ್ಯೂಟಿಫುಲ್ ಸ್ವಿಂಗ್ ಹಾಕಿರ್ತಾರೆ, ನಾವೇನೋ ಏನಿಕೋ ಬಂದಿರ್ತೀವಿ. ಇದ್ರ ಒಂದು ಕ್ಯೂಟ್ ಡಿಗ್ನಿಫೈಡ್ ರೊಮ್ಯಾನ್ಸ್ ನಡೀತಿರುತ್ತೆ ಅಲ್ಲಿ. ನೀವಿಬ್ರು ಒಂದು ಕಾನ್ವರ್ಸೇಷನ್, ಇಂಟರಾಕ್ಷನ್, ದಟ್ ಲವ್, ರೊಮ್ಯಾನ್ಸ್ ಏನೇನು ನಡೀತಲ್ಲ, ಇದನ್ನ ವೀಕ್ಷಣೆ ಮಾಡಿದ್ದಾದ್ಮೇಲೆ ನಾವು ಯಾಕೆ ಡ್ರೋನ್ ತರ ಇರಬಾರ್ದು, ನಾನು ಯಾಕೆ ಗಗನ್ ತರ, ಅಂದ್ರೆ ಅಷ್ಟೊಂದು ಓಪನ್ ಅಪ್ ಆಗಿ ಹಿ ಜಸ್ಟ್ ಮೇಡ್ ಯು ಫೀಲ್ ಸೋ ಕಂಫರ್ಟಬಲ್. ಇವತ್ತೇ ನನಗನ್ಸಿದ್ದು ನೀವಿಬ್ರು ಒಂಥರ ಓಡು ಹೈಸಿ ಕೋಸಿ ಕಪಲ್ಸ್. ಹನಿ ಬನ್ನಿ. ಡ್ರೋನಿ ಅಪ್ಪ ಕ್ರೀಮ್ ಬನ್ನು, ಏನಪ್ಪ ಇದು ಒಂದೊಂದೇ ಲೀಲೆಗಳು ನಿಂದು? ಇಲ್ಲ ಮ್ಯಾಮ್, ಒಂದು 2-3 weeks ಇಂದ ಚೇಂಜ್ ಆಗಿ ಚೆನ್ನಾಗಿ ಮಾತಾಡ್ತಿದ್ವಿ ಆಫ್ ದ ಸ್ಟೇಜ್ ಎಲ್ಲ. ಸೊ ಹಂಗಾಗಿ ಮೇ ಬಿ ಅದು ಇವತ್ತು ಅವಳಲ್ಲ, ನೀನಲ್ಲ, ನೀನು ಅವಳಾಗಿದ್ಯಾ, ಅವಳು ನೀನಾಗಿದ್ಯಾಳೆ. ಅಷ್ಟು ನೀನು ಮಾತಾಡ್ತಿದ್ಯಾ, ಅವಳು ನಿನ್ನ ಥರ ಸೈಲೆಂಟ್ ಆಗಿದ್ದಾಳೆ. ಅವಳಿಗೆ ನಾಚಿಕೆ ತರಿಸಿದ್ಯಾ ಕಣೋ. ಡ್ರೋನಿ, ಎಲ್ಲೋ ಹೋಗ್ಬಿಟ್ಟೆ ನೀನು. ಇಲ್ಲಿ ಫಾರ್ಮುಲಾ ನಿಮ್ದೆಲ್ಲ ವರ್ಕ್ ಆಗಲ್ಲ, ಇಲ್ಲಿ ಏನಿದ್ರು 143 ಅಂತ. ನಿಜ ಹೇಳ್ತೀನಿ, ಅವಳು ಏನು ಮಾತಾಡಿದ್ಲು ಅದನ್ನು ಪ್ರೂವ್ ಮಾಡಿಬಿಟ್ಲು ಕಣೋ, ಅಷ್ಟೇ. ಅವನು ಇಷ್ಟೊತ್ತವರೆಗೂ ಎಲ್ಲಾನು ನಿನ್ನ ಹತ್ರ ಕನ್ಫ್ಯೂಸ್ ಮಾಡ್ಕೊಂಡ. ಡು ಯು ಹ್ಯಾವ್ ಎನಿಥಿಂಗ್ ಟು ಸೇ ಹಿಮ್? ಇವತ್ತಿರೋದ್ರಿಂದ ನನಗೆ ಆಚೆ ಬರ್ತಿದೆ
ಬರ್ತಿದ್ದೆ ಮ್ಯಾಮ್. ನಾಚಿ ನೀರಾದ ಗಗನ, ಬಾಚಿ ಬಾಯಿಗೆ ಹಾಕೊಂಡ ಡ್ರೋನ್. ಒಟ್ಟಿನಲ್ಲಿ ಏನ್ ಗೋಪಾಲ, ಅಲ್ಲ ಅವ್ರ ಕಂಫರ್ಟ್ ಇರ್ಲಪ್ಪ. ಒಟ್ಟಿನಲ್ಲಿ ಅದ್ಭುತವಾಗಿ ಇವತ್ತು ಎಲ್ಲರನ್ನು ಒಂಥರ ಹುಬ್ಬು ಮೇಲ್ ಮಾಡ್ಕೊಂಡು ನೋಡಿದೀನಿ, ತಲೆನೇ ಮೇಲ್ ಮಾಡ್ಕೊಂಡ್ಬಿಟ್ಟವ್ರು ಏನಿದು ಅಂತ. ಆ ತರ ಎಲ್ಲರೂ ದಿಗ್ಭ್ರಾಂತರನ್ನಾಗಿ ಮಾಡ್ದಂತ ನಿಮ್ಮಿಬ್ಬರಿಗೆ ಇನ್ನೊಂದ್ಸಲಿ ಥ್ಯಾಂಕ್ ಯು. ಭರ್ಜರಿ ಬ್ಯಾಚುಲರ್ ಸೀಸನ್ 2 ವಿನ್ನರ್ಗೆ ಸಿಗ್ತಾ ಇದೆ ಅರವಿಂದ್ ಪ್ರಾಪರ್ಟೀಸ್ ಅವರ ವತಿಯಿಂದ 15 ಲಕ್ಷ ರೂಪಾಯಿಗಳ ಕ್ಯಾಶ್ ಪ್ರೈಸ್. ಅರವಿಂದ್ ಪ್ರಾಪರ್ಟೀಸ್ ಅವರ ಪ್ಲಾಟ್ಗಳು ನೆಲಮಂಗಲದ ಸೊಂಡೆಕೊಪ್ಪ ರಸ್ತೆ ಮತ್ತು ತುಮಕೂರಿನಲ್ಲೂ ಲಭ್ಯ ಇದೆ. ನೆಲಮಂಗಲ ರಿಯಲ್ ಎಸ್ಟೇಟ್ ಹಾಟ್ ಸ್ಪಾಟ್ ಆಗಿದ್ದು, ಇಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನಿಮ್ಮ ಅಮೌಂಟ್ ರ್ಯಾಪಿಡ್ ಆಗಿ ಗ್ರೋತ್ ಆಗುತ್ತೆ. ಈ ಪ್ರಾಜೆಕ್ಟ್ನ ಹತ್ತಿರದಲ್ಲೇ ರೆಪ್ಯೂಟೆಡ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಮತ್ತು ವೆಲ್ ಎಕ್ವಿಪ್ಡ್ ಹಾಸ್ಪಿಟಲ್ಗಳಿದೆ. ಈ ಸೈಟ್ಗಳು BMRDA ಹಾಗೂ ರೇರಾ ಅಪ್ರೂವ್ಡ್ ಆಗಿದ್ದು ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ಕನ್ಸ್ಟ್ರಕ್ಷನ್ಗೆ ಸೂಕ್ತವಾಗಿದೆ. ನಂಬಿಕೆ ಮತ್ತು ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಅರವಿಂದ್ ಪ್ರಾಪರ್ಟೀಸ್. ನೇಪಾಳದಿಂದ ಕನ್ನಡದ ಹುಡುಗಿಯನ್ನ ಹುಡುಕಿ ಬಂದು ಈಗ ತನ್ನ ಏಂಜಲ್ಗೆ ಪ್ರಪೋಸಲ್ ಪ್ರೆಸೆಂಟೇಷನ್ ಕೊಡೋದಕ್ಕೆ ವೇದಿಕೆ ಮೇಲೆ ಬರ್ತಾರೆ. ಲೆಟ್ಸ್ ವೆಲ್ಕಮ್ ಬ್ಯಾಚುಲರ್ ಪ್ರೇಮ್ ಥಾಪ ಹಾಗೂ ಏಂಜಲ್ ವಿಜಯಲಕ್ಷ್ಮಿ. ಚಿನ್ನು, ಇವತ್ತಿಗೆ ನಾವು ನೀವು ಮೀಟ್ ಆಗಿ 18 ವಾರ ಆಗಿದೆ. ಎಷ್ಟಾಗಿದೆ ಹೇಳಿ? 18 ವಾರ. ಸೊ ಈ 18 ವಾರದಲ್ಲಿ ನೀವು ನನ್ನ ರೆಡಿ ಮಾಡೋದಕ್ಕೆ ತುಂಬಾ ಕಷ್ಟಪಟ್ಟಿದ್ದೀರಾ, ಹೌದಾ ಇಲ್ವೋ? ಹೌದು. ನಿಮಗೆ ನಾನು ಏನಾಗಬೇಕು ನನಗೆ ಗೊತ್ತಿಲ್ಲ, ಬಟ್ ನನಗೆ ಮಾತ್ರ ನೀವು ತುಂಬಾ ಸ್ಪೆಷಲು. ಎಷ್ಟು ಸ್ಪೆಷಲ್ ಅಂದರೆ, ಸೊ ನಿಮ್ಮ ಈ ಸ್ಪೆಷಲ್ ಪರ್ಸನ್ಗೆ ನನ್ನ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್, ತಾಜ್ ಮಹಲ್. ಹೆಂಗನ್ನಿಸ್ತಾ ಇದೆ? ತಾಜ್ ಮಹಲ್ ಪ್ರೀತಿಯ ಸಂಕೇತ. ಅದು ಚಿಕ್ಕದಾದ್ರೂ ಆಗಿರಲಿ ದೊಡ್ಡದಾದ್ರೂ ಆಗಿರಲಿ, ಪ್ರೀತಿನೇ. ಇಷ್ಟ ಆಯಿತು ಮನಸ್ಸಿಗೆ. ನಾವು ಇಷ್ಟು ವಾರ ಇದ್ವಿ, ಸೊ ನಮ್ಮದು ನಿಮ್ಮದು ಏನು ಬಂಧನ ಅಂತ ನನಗಂತೂ ಗೊತ್ತಿಲ್ಲ. ಅದು ಸ್ನೇಹನೋ ಅಥವಾ ವಾತ್ಸಲ್ಯನೋ ಅದು ಕೂಡ ನನಗೆ ಗೊತ್ತಿಲ್ಲ. ಈ ತಾಜ್ ಮಹಲ್ ಥರನೇ ನಮ್ಮದು ನಿಮ್ಮದು ಬಂಧನ ಯಾವಾಗಲೂ ಅಜರಾಮವಾಗಿರಬೇಕು ಅಂತ ನನ್ನ ಆಸೆ. ಇನ್ನೊಂದೇನೆಂದರೆ, ನಿಮಗೆ ಇವಾಗ ಏನನ್ನಿಸ್ತಾ ಗೊತ್ತಾ? ಏನಪ್ಪ ಇನ್ನು ಇಷ್ಟು ದೊಡ್ಡ ಮಾತಾಡ್ತಾನೆ, ನನಗೋಸ್ಕರ ಚಿಕ್ಕ ಗಿಫ್ಟ್ ಕೊಟ್ಟಿದ್ದೀನಿ ಅಂತ ನಿಮಗೆ ಕನ್ಫ್ಯೂಸ್ ಆಗ್ತಾ ಇರ್ತಾನೆ. ಸೊ ಅದಕ್ಕೆ ನೀವು ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ, ನಿಮಗೋಸ್ಕರ ಸ್ಪೆಷಲ್ ಜಾಗ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ನೋಡಿ. ಬೆಳಕಿನ ಕವಿತೆ ಬೆಳಗಿಗೆ ಸೋತೆ, ಬೆಳದಿಂಗಳೇ ಮೆರವಣಿಗೆ, ಹೀಗೆ ತಾನೇ ಪ್ರೇಮ ಸೆಳೆಯುವ ಗಳಿಗೆ. ಫಸ್ಟು ಹೆಂಗನ್ಸ್ತಿದ್ದು ತಾಜ್ ಮಹಲ್ ನೋಡಿ? ಹೇಳಿದ್ನಲ್ವಾ, ತಾಜ್ ಮಹಲ್ ಚಿಕ್ಕದಾದ್ರೂ ಆಗಿರಲಿ ದೊಡ್ಡದಾದ್ರೂ ಆಗಿರಲಿ, ಪ್ರೀತಿ ಅಷ್ಟೇ. ನಂಗೆ ಪೂರ್ತಿ ಪ್ರೀತಿ ಕಾಣಿಸ್ತಿದೆ ಇಲ್ಲಿ. ಚಿನ್ನು, ನಿಮಗೆ ಯಾಕೆ ಇಲ್ಲಿ ಕರ್ಕೊಂಬಂದಿದ್ದೀನಿ ಗೊತ್ತಾ? ನಮ್ಮ ಇತಿಹಾಸ ತೆಗೆದು ನೋಡಿದ್ರೆ ಈ ರಾಜರು ಮಹಾರಾಜರು ಇದ್ದಾರಲ್ಲ, ಬರೀ ಯುದ್ಧ ಸಾಮ್ರಾಜ್ಯ, ನಂದು ನನ್ನ ಏರಿಯಾ ಅದು ಇದು ಅಂತ ಓಡಾಡೋರು. ಬಟ್ ನಮ್ಮ ಶಹಜಾನ್ ಇದ್ದಾರಲ್ಲ, ತಾಜ್ ಮಹಲ್ ಕಟ್ಟಿರೋ ಶಹಜಾನು, ಸೊ ಅವ್ರು ಮಾತ್ರ ಹೃದಯದಲ್ಲೇ ಅವ್ರ ಹೆಂಡತಿಗೋಸ್ಕರ ಸಾಮ್ರಾಜ್ಯನ ಆಳ್ತಾಯಿದ್ರು, ಹೌದಾ ಇಲ್ವಾ? ಹೌದು. ಇನ್ನೊಂದೇನಪ್ಪ ಅಂದರೆ, ಈಗ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ನಮ್ಮ ಅಪ್ಪ ಅಮ್ಮ ಆಗಿರ್ಬೋದು, ಸ್ಕೂಲಲ್ಲಿ ಮೇಸ್ಟ್ರುಗಳು ಟೀಚರ್ಗಳಾಗಿರ್ಬೋದು, ನಾವು ಚಿಕ್ಕ ವಯಸ್ಸಿದ್ದಾಗ ಚೆನ್ನಾಗಿ ಓದಬೇಕು, ಚೆನ್ನಾಗಿ ಓದಿ ದೊಡ್ಡನಾಗ್ಬಿಟ್ಟು ಒಳ್ಳೆ ಕೆಲ್ಸಕ್ಕೆ ಸೇರಿ ಚೆನ್ನಾಗಿ ದುಡ್ಡು ಮಾಡಿ, ಸೊ ಆ ದುಡ್ಡಲ್ಲಿ ಡೌನ್ ಪೇಮೆಂಟ್ ಮಾಡಿ EMIಯಲ್ಲಿ ಮನೆ ಕಟ್ಟಿಸ್ಬೇಕು ಅಂತ ಇರ್ತಾರೆ. ಬಟ್ ಆ್ಯಕ್ಚುಲಿ ಹೇಳಬೇಕಂದ್ರೆ ಶಹಜಾನ್ ಮುಮ್ತಾಜ್ ಥರ ನಾವಿಬ್ರು ಇರಬೇಕು. ಶಹಜಾನ್ಗೆ 8 ಹೆಣ್ತೀರ ಏನಿದ್ರು ನೋಡ್ಕೋ. ಅಲ್ಲಿ ಜೋಡಿ ನೋಡಿ, ಚೆನ್ನಾಗಿದ್ದಾರಾ? ಚೆನ್ನಾಗಿದ್ದಾರೆ.
ಸೊ ಅದೇ ಥರ ನಾವು ಒಂದಿನ ಆಗಬೇಕು ಅಂತ ನನ್ನ ಆಸೆ. ಯಾವ ಥರನೋ ಹೆಂಗನ್ಸ್ತಾ ಇದೆ? ಚೆನ್ನಾಗಿ ಅನ್ನಿಸ್ತಿದೆ ನನಗೆ. ನನ್ನ ಕೇರ್ ಮಾಡೋ ಪರ್ಸನ್ ಆಗಿರ್ಬೋದು, ನನ್ನ ಪ್ರೀತಿ ಮಾಡೋವಂಥ ಹುಡುಗ ಆಗಿರ್ಬೋದು, ನನಗೆ ಒಬ್ಬ ಜವಾಬ್ದಾರಿಸ್ತ ಆಗಿರಬೇಕು. ಅವನ ಮನೆ ಜವಾಬ್ದಾರಿ ನೋಡ್ಕೊಳ್ತಾ, ನನ್ನ ಮನೆ ಜವಾಬ್ದಾರಿ ನೋಡ್ಕೊಳ್ತಾ, ನನ್ನ ಒಂದು ಪುಟ್ಟ ಪಾಪು ಥರ ನೋಡ್ಕೊಳ್ತಾ, ನನ್ನ ಕೇರ್ ಮಾಡೋದಂದ್ರೆ ದೊಡ್ಡ ದೊಡ್ಡ ವಿಚಾರ ಅಂತಾನೆ ಅಲ್ಲ. ನಾನು ತರಕಾರಿ ಹಚ್ಬೇಕಾದ್ರೆ ನಾನೊಂದೆರಡು ತರಕಾರಿ ಹಚ್ಕೊಡ್ತೀನಿ ಅಂತ ಹಚ್ಕೊಡೋದಾಗಿರ್ಬೋದು, ನಾನು ರೋಡ್ ಕ್ರಾಸ್ ಮಾಡಬೇಕಾದ್ರೆ 1 ನಿಮಿಷ ಇರು, ನಾನು ಕೈ ಹಿಡ್ಕೊಂಡು ಕ್ರಾಸ್ ಮಾಡ್ತೀನಿ ಅಂತ ಆಗಿರ್ಬೋದು. ಈ ಥರ ಒಂದು ಪರ್ಸನ್ ನನಗಿಷ್ಟ ಆಗ್ತಾನೆ. ನೀವು ಅದಾಗ ಇಷ್ಟಪಡ್ತೀರಾ? ಖಂಡಿತವಾಗ್ಲೂ ಹಾಗೆ ನೋಡ್ಕೊತೀನಿ, ತಲೆಗೆಡ್ಸ್ಕೊಬೇಡಿ. ಇನ್ನೊಂದೇನಪ್ಪ ಅಂದರೆ, ಇವಾಗ ನಾನು ಮಾಡ್ತಾರೋ ಕೆಲಸ ರಿಯಲ್ ಎಸ್ಟೇಟು. ಬಟ್ ಆ ರಿಯಲ್ ಎಸ್ಟೇಟಲ್ಲಿ ಈಗ ಜನಗಳು ಬರ್ತಾರೆ, ಬಂದಾಗ ನಾನು ಸೈಟ್ ಮಾಡಬೇಕು, ಮನೆ ಮಾಡಬೇಕು ಅಂತ ಬರ್ತಾರೆ. ಆದರೆ ಯಾರು ಕೂಡ ನನ್ನ ಹೆಂಡತಿಗೋಸ್ಕರ, ನಾನು ಇಷ್ಟಪಟ್ಟಿರೋ ಹುಡುಗಿಗೋಸ್ಕರ ಮನೆ ಮಾಡಬೇಕು ಅಂತ ಇದುವರೆಗೂ ಯಾರು ಹೇಳಲೇ ಇಲ್ಲ, ಗೊತ್ತಾ ನಿಮಗೆ? ಹೌದಾ? ಎಸ್. ನೀವು ಮನೆ ಮಾಡಿಕೊಡ್ತೀರಾ ನನಗೆ? ಖಂಡಿತ. ಈ ಥರ ತಾಜ್ ಪುಟ್ Yes. ಇಷ್ಟೇ ಮುದ್ದಾಗಿದ್ರು ಸಾಕು. ಅದಕ್ಕೆ ಅಲ್ವಾ ಅದನ್ನು ನಾನು ಹೇಳಿದ್ದು ನಿಮಗೆ. ಹಾಂ, ಸೀರಿಯಸ್ಲಿ. ಎಸ್. ಅಷ್ಟೇ ಅಲ್ಲ, ಇನ್ನೊಂದೇನಪ್ಪ ಅಂದರೆ, ಈಗ ನಾನೊಬ್ಬ ನೇಪಾಳದ ಹುಡುಗ. ಸೊ ನೇಪಾಳದ ಹುಡುಗ ಆಗಿ ಜನ ಏನು ಅನ್ಕೊಂತಾರೆ ಗೊತ್ತಾ, ಇವನು ಸೆಟ್ರ್ ಮಾರೋನು, ಎಲ್ಲ ರೋಡಲ್ಲಿ ಹಾಡಾಡ್ಕೊಂಡು ಓಡಾಡೋನು, ಸೊ 1% ಕಮಿಷನಲ್ಲಿ ಸೈಟ್ ಮಾಡ್ಕೊಂಡು ಜೀವನ ಮಾಡೋನು ಅಂತ ಅನ್ಕೊತಾ ಇದ್ರು. ಬಟ್ ನೀವು ನನ್ನ ಲೈಫಿಗೆ ಬಂದಮೇಲೆ ನಾನು ಹೆಂಗೆ ಅಂತ ತೋರಿಸ್ಕೊಟ್ರಿ. ಅಂದರೆ ನನ್ನೊಳಗಡೆ ಒಬ್ಬ ಪ್ರೇಮಿ ಇದ್ದಾನೆ ಅನ್ನೋದು ನೀವು ಇಡೀ ಜಗತ್ತಿಗೆ ತೋರಿಸ್ಕೊಟ್ರಿ. ಸೊ ಅದು ನನಗೆ ತುಂಬ ಖುಷಿ. ನನಗೆ ನಾನು ಸ್ಟಾರ್ಟಿಂಗ್ ಪ್ರೇಮ್ನ ನೋಡಿದಾಗ, ಗುರು ನಾನು ಇರೋದು ಹೆಂಗೆ, ಐ ಲವ್ ಯು ಇಷ್ಟೇ, ಹೌದು. ರಗಡ್ ಏನೋ ಈ ಥರ ನಾನು ನೋಡ್ತಿದ್ದೆ. ಬಟ್ ಗ್ರ್ಯಾಜುವಲಿ ನಾನು ಈ ಒಂದು ಕೆಲವು ವಾರಗಳು ನಾನು ನೋಡಿದಾಗ, ಫಸ್ಟ್ ಟೈಮ್ ಮೀಟ್ ಆಗೋರ್ನೋ ಇಲ್ಲ ಯಾರೋ ಬಂದು ಮಾತಾಡಿಸಿದಾಗ, ನೀವು ಆ ಥರ ಮಾತಾಡಿದಾಗ ಅವ್ರಿಗೆ ಹರ್ಟ್ ಆಗುತ್ತೆ. ನಾನು ನಿಮ್ಮ ಲೈಫಲ್ಲಿ ಆ ಥರ ಒಂದು ಚಿಕ್ಕ ಬದಲಾವಣೆ ಅಂದರೆ, ಎಲ್ಲರ ಜೊತೆನೂ ನಾರ್ಮಲ್ ಆಗಿರಬೇಕು, ಎಲ್ಲರ ಜೊತೆನೂ ಪ್ರೀತಿಯಿಂದ ಮಾತಾಡಿಸ್ಬೇಕು, ಆ ಥರ ಬದಲಾವಣೆ ನಾನು ತಂದುಕೊಟ್ಟಿದ್ದೀನಿ. ನೀವು ತಂದು ಕೊಟ್ಟಿದ್ದು ಕೆಲವು ನಾನು ಇಷ್ಟೊಂದು ಸಾಫ್ಟಾಗಿ ಮಾತಾಡ್ತಾ ಇರೋದು. ಬಟ್ ನಾನು ಇಷ್ಟು ದಿನ ಇಷ್ಟೊಂದು ಸಾಫ್ಟಾಗಿ ಮಾತಾಡ್ತಾನೆ ಇರಲಿಲ್ಲ. ಯಾವಾಗ ನೋಡಿದ್ರು ಪಟ ಏನು ಮಾಡ್ತಾ ಈ ಥರ ಇದ್ದೆ. ಬಟ್ ನಿಮ್ಮಿಂದನೇ ಕಲ್ತಿದ್ದು ನಾನು ಇದೆಲ್ಲ. ಬಟ್ ಇನ್ನೂ ಕಲಿಯೋದಿದೆ ಅಂತಲೂ ಅನಿಸ್ತಿದೆ. ಓಕೆ, ಇನ್ನೂ ಕಲಿತೀನಿ ನಾನು ನಿಮಗೋಸ್ಕರ. ಹೌದಾ? ಎಸ್. ಇದು ನನಗೆ ನೀವು ಕೊಡುವಂಥ ದೊಡ್ಡ ಗಿಫ್ಟ್. ಹೌದಾ? ಬಟ್ ನನಗೇನು ಆಸೆ ಗೊತ್ತಾ, ಶಹಜಾನು ಆಗಿನ ಕಾಲದಲ್ಲಿ ಲವ್ ಮಾಡಿ ಅವ್ರ ಹೆಂಡತಿಗೋಸ್ಕರ ಹೆಂಗೆ ಮಹಲ್ ಕಟ್ನೋ, ಅದೇ ಥರ ನಾನು ನಮ್ಮ ಹುಡುಗಿಗೋಸ್ಕರ ನನ್ನ ಹೃದಯದಲ್ಲಿ ಗಡಿ ಕಟ್ಟಬೇಕನ್ನೋ ಆಸೆ. ಒಂದೇ ಮಾತನ್ನು ಹೇಳಬೇಕು ಅಂದರೆ, ಇದು ಹೃದಯಗಳ ವಿಷಯ, ಈ ವಿಷಯ ವಿಷಯ. ಸೊ ವಿಜಯಲಕ್ಷ್ಮಿ, ಲಾಸ್ಟ್ ನನಗೊಂದು ಆಸೆ ಇದೆ, ಅದನ್ನು ಹೇಳ್ಬಿಡ್ತೀನಿ. ನೀವು ಕೂಡ ನಾನು ಹೇಳ್ದಂಗೆ ಆನ್ಸರ್ ಮಾಡಿದ್ರೆ ನಂಗೆ ತುಂಬ ಖುಷಿ ಆಗುತ್ತೆ. ನನಗೆ ಈ ಪ್ರೇಮದ ಸಂಕೇತದಲ್ಲಿ ಮಂಡಿಯೂರು ಕೇಳ್ಕೊತಾ ಇದ್ದೀನಿ. ವಿಲ್ ಯು ಬಿ ಮೈ ಮುಮ್ತಾಜ್? ಅಂದ್ರೆ ಗೋರಿ ಕಟ್ಟಕ್ಕೆ ರೆಡಿ ಆಗ್ಬಿಟ್ಟು ಅಷ್ಟೇ. ಇಲ್ಲ ಸರ್, ನನ್ನ ಪ್ರೇಮ್ ಗೋರಿ ಕಟ್ಟಲ್ಲ. ಈ ಥರದ ಇನ್ನೊಂದು ತಾಜ್ ಮಹಲ್ ಕಟ್ಟಬಹುದೇನೋ? ಖಂಡಿತ ಕಟ್ಕೊಡ್ತೀನಿ. ನಿಮ್ಗೋಸ್ಕರ ಏನು ಬೇಕಾದ್ರೂ ಮಾಡಕ್ಕೆ ರೆಡಿ. ಓಕೆ ಇದೆಯಾ? ಓಕೆ ಇದೆ, ಪಕ್ಕ. ಕೇಳಿಸ್ತಾ ಇಲ್ಲ, ಜೋರಾಗಿ ಹೇಳು. ವಿಲ್ ಯು ಬಿ ಮೈ ಮುಮ್ತಾಜ್? I'll be your Mumtaz forever.
ಬೇಗ ಹೇಳಿ ಮಾಡ್ತೀನಿ. ನನಗೊಂದು ರೊಮ್ಯಾಂಟಿಕ್ ಸಾಂಗ್ ಬೇಕು. ಈ ಉಸಿರಿಗೆ ಗಾಳಿಯೇ ನೀನಾಗಿರು, ಬೇಕೀಗ ಬಂಗೆ ಮಾತಾಡ್ರೆ ತಗದು ಒಳಗಾಕ್ಬಿಡ್ತೀನಿ. ಇಲ್ಲಿ ಒಟ್ಟಲ್ಲಿ ಕನ್ನಡದ ಹುಡುಗಿನ ಹುಡ್ಕೊಂಬಂದು ತಾಜ್ ಮಹಲ್ ಕರ್ಕೊಂಬಂದು ತಾಜ್ ಮಹಲ್ ಎದುರುಗಡೆ ವಿಜಯಲಕ್ಷ್ಮಿಗೆ ಪ್ರಪೋಸ್ ಮಾಡ್ದಂಗ್ ಮಾಡಿ ಏನೋ ಒಂದ್ ಮಾಡಿರೋ ಪ್ರೇಮ್ಗೆ ಅಡ್ರಿ ಚಪ್ಪಾಳಿ. ಆದ್ರೂ ಯಾಕೆ ಎಲ್ಲಾ ಬಿಟ್ಟು ತಾಜ್ ಮಹಲ್ನೇ ಅದನ್ನೇ ಯಾಕೆ ಆರಿಸ್ಕೊಂಡೆ? ನಿಮ್ಗೆ ಯಾಕೆ ಬೇಕದು? ಹೇಳಪ್ಪ, ಕರ್ನಾಟಕದಲ್ಲಿ ಎಷ್ಟೊಂದಿತ್ತು ತಾನೆ, ಯಾಕೆ ಅವೆಲ್ಲ ಆರಿಸ್ಕೊಳ್ಳಿಲ್ಲ? ಕರ್ನಾಟಕದಲ್ಲಾದ್ರೆ ಎಲ್ಲ ನೋಡಿರ್ತಾರೆ, ಬಟ್ ತಾಜ್ ಮಹಲ್ ಯಾರು ನೋಡಿರಲ್ಲ. ಸೊ ಎಷ್ಟೋ ಪ್ರೇಮಿಗಳಿಗೆ ಅಲ್ಲಿ ಹೋಗ್ಬಿಟ್ಟು ಫೋಟೋ ತೆಗಿಬೇಕು, ಫೋಟೋ ಶೂಟ್ ಮಾಡಬೇಕು, ಇದೆಲ್ಲ ಆಸೆ ಇರುತ್ತಲ್ವಾ. ಸೊ ಆ ಥರ. ಎಸ್ ರಚ್ಚು, ಪ್ರೇಮ ತಾಪನ ಪ್ರೇಮ ನಿವೇದನೆ ಹೇಗಿತ್ತು? ಅವನಾಗಿ ಏನೇನು ಹೇಳ್ಕೋಬೇಕು, ಇಷ್ಟು ದಿನ ಏನೇನು ಮಾತಾಡಿಲ್ವೋ ಅದನ್ನಷ್ಟು ವಿಜಯಲಕ್ಷ್ಮಿ ಹತ್ರ ಒಂದಷ್ಟು ವಿಚಾರ ಶೇರ್ ಮಾಡ್ಕೊಂಡ. ದಟ್ಸ್ ಹಿಸ್ ವೇ ಆಫ್ ಕನ್ವೇಯಿಂಗ್ ಟು ಹಿಸ್ ಲವ್ಡ್ ಒನ್. ಅವನಲ್ಲಿ ರೊಮ್ಯಾಂಟಿಕ್ ಎಕ್ಸ್ಪ್ರೆಷನ್ಸ್ ಆಗಿರ್ಬೋದು, ರೊಮ್ಯಾಂಟಿಕ್ ವೇ ಆಫ್ ಕನ್ವೇಯಿಂಗ್ ಅದು ಸ್ವಲ್ಪ ಕಷ್ಟ ಬರೋದು. ಅವ್ನು ಹೇಗಿದಾನೋ ಆಸ್ ಅ ಪರ್ಸನ್, ಆ ಕ್ಯಾರೆಕ್ಟರ್ ಹಂಗೆ ಅವನು ವಿಷಯಗಳನ್ನ ಕನ್ವೆ ಮಾಡ್ದ ವಿಜಿಗೆ. ಬ್ಯೂಟಿಫುಲಿ ಮೇಡ್ ಆಕ್ಚುಲಿ. ನೋಡಿದ ತಕ್ಷಣ ತುಂಬ ಚೆನ್ನಾಗಿ ಅನಿಸ್ತು. ಎಸ್ಪೆಷಲಿ ಲೈಟಿಂಗ್ಸ್ ಮಾಡಿದಾಗ ತುಂಬ ರಿಯಲಿಸ್ಟಿಕ್ ಆಗಿ ಕಾಣಿಸ್ತು. ಆ್ಯಂಡ್ ವಾಟ್ ಅ ಬ್ಯೂಟಿಫುಲ್ ಮಾನ್ಯುಮೆಂಟ್ ಅಲ್ಲ. ಐ ಹ್ಯಾವ್ ನೆವರ್ ಬೀನ್ ದೇರ್. ತುಂಬ ಆಸೆ ನನಗೆ ಹೋಗಬೇಕು ಅಂತ ತಾಜ್ ಮಹಲ್ಗೆ. ಆ್ಯಂಡ್ ಎಲ್ಲರೂ ಹೇಳ್ತಾರಲ್ವಾ, ಇಟ್ಸ್ ಅ ಸಿಂಬಲ್ ಆಫ್ ಲವ್. ತಾಜ್ ಮಹಲ್ ಮುಂದೆ ಪ್ರಪೋಸ್ ಮಾಡೋದಿದೆಯಲ್ಲ, ಅದೊಂಥರ ಕನಸು ಎಷ್ಟೊಂದು ಜನಕ್ಕೆ. ಬ್ಯೂಟಿಫುಲ್, ಗುಡ್ ಥಾಟ್. ಪ್ರೇಮ್ ತಾಪ ಸರ್, ಪ್ರತಿ ಒಬ್ಬರಿಗೂ ಒಂದೊಂದು ಸಿಚುವೇಶನ್ ಕ್ರಿಯೇಟ್ ಮಾಡಿ ಒಂದು ತಾಜ್ ಮಹಲ್ ಒಂದು ಬ್ಯಾಕ್ ಗ್ರೌಂಡ್ ಕ್ರಿಯೇಟ್ ಮಾಡ್ತಿರೋದು ಏನಕ್ಕೆ? ಸುಮ್ಮನೆ ಒಂದು ಗೊಂಬೆ ಬೇಕು ಅಂತಾನೆ ಅಲ್ಲ, ಆ ವಾತಾವರಣಕ್ಕೆ ಹೋಗೋದೇನಕ್ಕೆ? ಪ್ರೀತಿ ಎಕ್ಸ್ಪ್ರೆಸ್ ಮಾಡಕ್ಕೆ ತಾಜ್ ಮಹಲ್ಗೆ ಯಾಕೆ ಹೋಗ್ಬೇಕು? ಮನೇಲಿ ಹೇಳೋಕ್ಕಾಗಲ್ವಾ? ಆದರೂ ತಾಜ್ ಮಹಲ್ಗೆ ಏನಕ್ಕೆ ಹೋಗ್ತೀವಿ? ಆ ಸಿಚುವೇಶನ್, ಆ ವಾತಾವರಣ ನಿಮ್ಮ ಪ್ರೀತಿಗೆ ಸಪೋರ್ಟ್ ಆಗಲಿ, ನೀವೇನು ಹೇಳ್ತೀರಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು. ಅದನ್ನ ಅಲ್ವಾ ಹೇಳೋದು ನಾವು. ಅಟ್ಮಾಸ್ಫಿಯರ್ ಸಪೋರ್ಟ್ಸ್ ಯುವರ್ ಲವ್ ಅಲ್ವಾ? ನಿಮ್ಮ ಪ್ರೀತಿಗೆ ಇನ್ನೊಂದು ಸಪೋರ್ಟ್ ಅದು, ಇನ್ನೊಂದು ಅಲಂಕಾರ ಅದು, ಇನ್ನೊಂದು ಸೌಂದರ್ಯ ಜೊತೆಲಿ ಸೇರ್ಕೊಳ್ಳುತ್ತೆ, ಇನ್ನೊಂದು ಮೂಡ್ ಸೇರ್ಕೊಳ್ಳುತ್ತೆ ಜೊತೆಲಿ. ಒಟ್ಟಲ್ಲಿ ನೀವಿಬ್ರು ಮಾಡಿದ್ರೆ ನನಗೆ ಇಷ್ಟ ಆಗಿದ್ದು ಆ ಫೋಟೋ ಸೆಷನ್ ಅಟ್ಲೀಸ್ಟ್ ಪ್ರೀತಿಯಿಂದ ಮಾಡ್ಕೊಂಡೆ. ಲಾಸ್ಟಲ್ಲಿ ಅದನ್ನ ಹಿಡಿಯೋದು ಅದೊಂದು ಭಾಗ ಚೆನ್ನಾಗಿತ್ತು. ಐ ಥಿಂಕ್ ಇನ್ನೂ ಸ್ವಲ್ಪ ಬೇಕು, 18 ವಾರ ಎಮೋಷನ್ಸ್ಗೆ ಯು ಶುಡ್ ಹ್ಯಾವ್ ಡನ್ ಎ ಬೆಟರ್ ಜಾಬ್. ಥ್ಯಾಂಕ್ ಯು ಸರ್. ಈಗ ನಿನಗೆ ಅಂತ ಒಂದು ಪ್ರಾಪರ್ಟಿ ತರಿಸಿ ಆಟ ಆಡಿಸ್ತೀನಿ, ಓಕೆನಾ? ಬರ್ಲಿ ಪ್ರಾಪರ್ಟಿ. ಪ್ರೇಮ್, ಇದ್ರ ಹೆಸರು ತಾಜ್ ಬೆಲ್ ಅಂತ. ಓಕೆ. ಒಂದೊಂದೇ ಬೆಲ್ ಹೊಡಿತೀನಿ. ಓಕೆ. ಒಂದ್ ಬೆಲ್ ಹೊಡೆದಿದ ತಕ್ಷಣ ವಿಜಯಲಕ್ಷ್ಮಿ ಬಗ್ಗೆ ಫುಲ್ ಒಳ್ಳೇದು ಹೇಳ್ಬೇಕು, ಕಾಂಪ್ಲಿಮೆಂಟ್. ಇನ್ನೊಂದ್ಸಲಿ ಬೆಲ್ ಹೊಡೆದಿದ ತಕ್ಷಣ ವಿಜಯಲಕ್ಷ್ಮಿ ಬಗ್ಗೆ ಫುಲ್ ಕಂಪ್ಲೇಂಟ್ ಹೇಳ್ಬೇಕು, ಬೈಬೇಕು. ರೆಡಿ? ನಿನ್ನ ಸಮಯ ಶುರು ಆಗ್ತಿದೆ ಈಗ. ವಿಜಯಲಕ್ಷ್ಮಿ ಅವರು ತುಂಬಾ ಒಳ್ಳೆಯವರು. ನಾನು ನೋಡ್ದಂಗೆ ವಿಜಯಲಕ್ಷ್ಮಿ ಅವರು ಹೆವಿ ಕೆಟ್ಟವರು. ಯಾಕೆ ಗೊತ್ತಾ? ಯಾವಾಗಲೂ ಬೈತಾ ಇರ್ತಾರೆ. ವಿಜಯಲಕ್ಷ್ಮಿಯಲ್ಲಿ ಕೇರ್ ಮಾಡ್ತಾರೆ. ಹೋಗಿ ಬರಬೇಕಾದ್ರೆ ನೀನು ಈ ಥರ ಬಾ, ಈ ಥರ ರೆಡಿ ಆಗು, ಈ ಥರ ಎಲ್ಲ ಹೇಳ್ತಾರೆ. ವಿಜಯಲಕ್ಷ್ಮಿ ಅವರು ಇವಾಗ ಸರಿನೇ ಇಲ್ಲ. ಗಂಟೆ ಇಲ್ಲಿ ಅಂದ್ರೆ ವಿಜಯಲಕ್ಷ್ಮಿನಲ್ಲಿ ಯಾವುದೇ ನೆಗೆಟಿವಿಟಿ ಇಲ್ಲ ಅಂತ. ಈಗ ನೋಡು, ಇದೇ ಆಪರ್ಚುನಿಟಿ. ನಮ್ ಹುಲಿ ಕೊಟ್ರೆ ಹೆಂಗ್ ಆಡ್ತಾನೆ ನೋಡು. ಹುಲಿ ದನ, ಬನ್ನಿ. ರೆಡಿ? ರೆಡಿ. ಆಹಾ, ಏನ್ ಚೆನ್ನಾಗಿದ್ದೀರಾ ನೋಡಕ್ಕೆ. ನಿಜವಾಗ್ಲೂ ಲಕ್ಷ್ಮಿ ತರ ಕಾಣಿಸ್ತಾ ಇದ್ದೀರಾ. ಅದರಲ್ಲೂ ಈ ಸೀರೆ. ಏಯ್, ನಿನ್ನ ಮಕ ನೋಡಕ್ಕಾಯ್ತದ? ಯಪ್ಪ, ಇದು ಒಂದು ಹುಟ್ಟ. ಅಯ್ಯೋ ದೇವ್ರೇ, ಇವಳು ಯಾಕಾದ್ರೂ ನನಗೆ ಸಿಕ್ಬಿಟ್ಲು ದೇವ್ರೇ. ಆಹಾ, ನೀನು ಬಂದಿರೋದು ನಮ್ಮನೆ ನಂದದೀಪ ಹಚ್ಚಕ್ಕೆ ಅಂತ ನನಗೆ ಅನ್ನಿಸ್ತಾ ಇದೆ. ನೀನು ನೋಡ್ತಾ ಇದ್ರೆ ನಾನು ಎಣ್ಣೆ. ಏಯ್, ಮನೆಗಿನೇ ಬೆಂಕಿ ಕಟ್ಬಿಟ್ಟಿದ್ಯಾ ನಮ್ಮ ಮನೆಗೆ ಬಂದ್ಬಿಟ್ಟು. ಅದು ಯಾಕಿಂಗ? ಅಯ್ಯಪ್ಪ, ನೋಡಕ್ಕಾಯ್ತದ ನಿನ್ನ ಮಕನ ಹತ್ರದಿಂದ? ಹತ್ರ ಬರ್ಬೇಡ. ಆಹಾ, ಈ ತಾಜ್ ಮಹಲ್ ಯಾವುದು, ನಿನ್ನ ಮಕ ಯಾವುದು ಒಂದೂ ಗೊತ್ತಾಯ್ತಾ ಇಲ್ವಲ್ಲಮ್ಮ. ತಾಜ್ ಮಹಲೇ ಇದ್ದಂಗೆ. ಏಯ್, ಇದು ಯಾವ ಕೇರ್ ಮಾರ್ಕೆಟ್ ಇದ್ದಂಗೆ ಐತೆ ತಾಜ್ ಮಹಲ್.
ಇದೇ ಆಟನ ಮತ್ತೊಬ್ಬ ನಗರದ ಯುವ ಜೋಡಿಗಳು, ನವ ಪ್ರೇಮಿಗಳು ಆಗಿರ್ತಕ್ಕಂಥ ಆಕಾಶದ ನಕ್ಷತ್ರಗಳು ಬರ್ಲಿ ವೇದಿಕೆಗೆ. ರಾಮನಾಥ್ ಹಾಗೂ ನಾಗವಲ್ಲಿ. ಇನ್ನ ಸಂದೇಶ ಹತ್ತಿರ ಈಗ ಸೂಪರ್ ಇದೆ ನೋಡೋಕೆ. ನೀವು ನಾನು ನಿಮ್ಮನ್ನ ಬಿಟ್ರೆ ಇನ್ಯಾರನ್ನೂ ನೋಡಲ್ಲ, ಅಷ್ಟು ಸಕ್ಕತ್ತಾಗಿದ್ದೀರ ನೀವು. ನೀನು ಇದಿರೋ ಟೈಮಲ್ಲಿ ಎಲ್ಲರೂ ನೋಡ್ಕೊಂಡು ಕೂತಿರ್ತೀನಿ. ನೀನು ನೋಡಿ ನೋಡಿ ಬೇಸರಾಗೋಗಿದೆ ನನಗೆ. ನೋಡ್ರಣ ಸತ್ಯ ಹೊರಗೆ ಬಂದಿದೆ ಇವಾಗ. ಎಲ್ಲ ಸೈಲೆಂಟ್. ಜೀವನ ಹಾಳು ಮಾಡ್ತಾ ಇದ್ದೀರ ನೀವು. ಹೊಡಿಲೇ ಇಲ್ಲ ಕೊನೆ ಗಂಟನು. ಸಾಮರ್ಥ್ಯ ಇರೋ ನೀ ಆಟ ಆಡ್ತಾನೆ. ಇವ್ರು ಹಾಕೊಂಬರೋ ಬಟ್ಟೆ ಅಣ್ಣ, ಇವ್ರನ್ನ ಕಂಡ್ರೆ ನಂಗೆ ನಮ್ಮ ತಾಯಣಗ್ಲೂ ಆಗಲ್ಲ ಅಣ್ಣ. ಇವ್ರನ್ನ ನೋಡೋಕೆ ನನಗೆ ಇಷ್ಟನೇ ಇಲ್ಲ. ಆದ್ರೂ ಏನು ಮಾಡೋದಣ್ಣ, ಪಕ್ಕದಲ್ಲಿ ಕೂತ್ಕೊಂಡ್ಲೇಬೇಕು, ಕೂತ್ಕೊಂಡಿದ್ದೀರ. ಹೊಡಿರೋಣ ಬೇಗ ಗಂಟೆನ. ಯಾಕಣ್ಣ ನನ್ನ ಗಂಟೆ ನನ್ನ ಹೊಡ್ಕತೀನಿ. ಹೇಳ್ದೆ ನೀನು ಅವಾಗಲೇ ಪಾಸಿಟಿವ್. ಸರಿ ಕಣ, ನಿನಗೋಸ್ಕರ ಪಾಸಿಟಿವ್. ಅಣ್ಣ ಇವ್ರು ಬೇಡ ಅಣ್ಣ, ಇವ್ರು ಬೇಡ ಅಂದ್ರು ಇವ್ರನ್ನ ಬಿಟ್ಟೋಗಲ್ಲ ಅಣ್ಣ ನಾನು. ಯಾಕಂದ್ರೆ ಇವ್ರು ನನ್ನ ಜೀವನದಲ್ಲಿ ಇರಲೇಬೇಕು ಅಣ್ಣ. ಇವ್ರ ಜೊತೆ ಬಿಟ್ಟು ಬೇರೆ ಎಲ್ಲರ ಜೊತೆ ಇರ್ತೀನಣ್ಣ. ನನ್ನ ಜೀವನ ತುಂಬಾ ಸುಂದರವಾಗಿದೆ ಅಂತ ಅನ್ಕೊಂತೀನಿ. ಹೊಡಿರೋಣ ಬೇಗ ಗಂಟೆ ಹೊಡಿರೋಣ. ಇಲ್ಲ ನನ್ನ ಗಂಟೆ ಹೊಡಿತೋಣ ಅವಳು. ಒಟ್ಟಲ್ಲಿ ಇದರಿಂದ ಏನ್ ಗೊತ್ತಾಯ್ತು ಅಂದ್ರೆ, ಎಲ್ಲರ ಈ ಒಂದು ಸುಂದರ ಸಾಮಾಜಿಕ ಕೌಟುಂಬಿಕ ಆಟದ ಹೆಸರು ಮನಸ್ಸಿನ ಮಾತು ಮಧುರ. ಮನ್ಸಲ್ಲಿ ಇರೋದನ್ನೆಲ್ಲ ಹಂಚ್ಕೊಂಡಿದ್ದೀರಾ. ಈಗ ಮನಸ್ಸು ತಿಳಿ ಆಯ್ತಾ? ನಿಮ್ಮಂತವ್ರು ಬೇಕಲ್ಲ, ಸತ್ಯವ್ರು ಇರ್ಬೇಕು. ನಿಜವಾಗ್ಲೂ ಇರ್ಬೇಕು. ಈ ಸತ್ಯವಂತ ಆಟವನ್ನ ಇಲ್ಲಿ ಮುಗಿಸ್ತಾ ಮುಂದಿನ ಸೆಗ್ಮೆಂಟ್ಗೆ ಹೋಗ್ತಾ ಇದೀವಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಭರ್ಜರಿ ಬ್ಯಾಚುಲರ್ ಸೀಸನ್ 2 ಫಸ್ಟ್ ರನ್ನರ್ ಅಪ್ಗೆ ಸಿಗ್ತಾ ಇದೆ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ವತಿಯಿಂದ 10 ಲಕ್ಷ ರೂಪಾಯಿಗಳ ಗೋಲ್ಡ್ ಪ್ರೈಸ್. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಬೆಂಗಳೂರಿನ ಅತ್ಯಂತ ವಿಶ್ವಾಸಾರ್ಹ ಆಭರಣದ ಅಂಗಡಿಯಾಗಿದ್ದು, ಈಗ ಮಲ್ಲೇಶ್ವರಂ, ಬಸವನಗುಡಿ, ನಾಗರಬಾವಿ, HSR ಲೇಔಟ್, KR ಪುರಂ ಹಾಗೂ ಯಲಹಂಕದಲ್ಲೂ ತಮ್ಮ ಬ್ರಾಂಚ್ಗಳನ್ನ ವಿಸ್ತರಿಸಿದ್ದಾರೆ. ಈ ನಮ್ಮ ಬ್ಯಾಚುಲರ್ ಯೂನಿವರ್ಸಿಟಿನಲ್ಲಿ ಜೆನ್ಜಿ ಪ್ರೊಫೆಸರ್ಗೆ ಅವರ 90s ಬ್ಯಾಚುಲರ್ ಕ್ರಿಯೇಟಿವ್ ಆಗಿ ಪ್ರಪೋಸಲ್ ಪ್ರೆಸೆಂಟೇಷನ್ ಕೊಡೋದಕ್ಕೆ ರೆಡಿ ಆಗಿದ್ದಾನೆ. ಸೊ ಲೆಟ್ಸ್ ವೆಲ್ಕಮ್ ಬ್ಯಾಚುಲರ್ ಪ್ರವೀಣ್ ಹಾಗೂ ಏಂಜಲ್ ಸುಕೃತ. ಹಾಯ್ ಪಿಂಕು. ಹಾಯ್ ಪ್ರವೀಣ್. ಹಾಯ್ ಪನ್ನು. ಥ್ಯಾಂಕ್ ಯು. ಬೆಳಗ್ಗೆಯಿಂದ ತುಂಬಾ ಸಲ ಹೇಳ್ತಾ ಇದ್ದೀನಿ, ಇನ್ನೊಂದ್ಸಲ ನೋಡ್ದೇನೆ ಹೇಳ್ತಾ ಇದ್ದೀನಿ. ಸಖತ್ತಾಗಿ ಬ್ಯೂಟಿಫುಲ್ ಆಗಿ ತುಂಬಾ ಸುಂದರವಾಗಿ ಕಾಣ್ತಾ ಇದ್ದೀರಾ. ಥ್ಯಾಂಕ್ ಯು. ಇನ್ನು ಅರೇಂಜ್ಮೆಂಟ್ ನೋಡಿದ್ರಾ ಇಲ್ವಾ? ಇನ್ನು ಎಲ್ಲ ಪ್ಲೀಸ್ ದಯವಿಟ್ಟು ಬ್ಲೈಂಡ್ ಓಪನ್ ಮಾಡಿ. ಓಪನ್ ಮಾಡ್ಲಾ? ಎಸ್. ಎಲ್ರು ಹೇಳ್ತಾರೆ ನಾವಿಬ್ರು ಮೆಚೂರ್ಡ್ ಕಪಲ್ ಅಂತ. ಸುಕ್ಕು ಹೌದು, 100% ನಿಜಾನೇ. ಬಟ್ 18 ವಾರದಲ್ಲಿ ನಾನು ನಿಮ್ಮನ್ನು ನೋಡಿದ ಪ್ರಕಾರ ನೀವು ಸೇಮ್ ಟು ಸೇಮ್ ಮಗು ತರ, ಒಂಥರ ಈ 3ನೇ 4ನೇ ಕ್ಲಾಸ್ಗೆ ಸ್ಕೂಲ್ಗೆ ಹೋಗೋ ಮಗು ಇದಾರಲ್ವಾ, ಸೇಮ್ ಟು ಸೇಮ್ ಹಂಗೆ ಅನಿಸ್ತಾ ಇದ್ರಿ. ಸೊ ಅದಕ್ಕೋಸ್ಕರ ಈ ಸೆಟಪ್ ಮಾಡಿದ್ದೀನಿ. ನನ್ನ ಕಡೆಯಿಂದ ಸಣ್ಣ ನಿಮಗೊಂದು ಪ್ರೆಸೆಂಟೇಷನ್. ಮಗುವಿನ ನಗು ಹೊತ್ತ ಮುಗ್ಧ ಮನಸ್ಸಿನ ಸುಕ್ಕುಗೆ ಮಕ್ಕಳ ಕನಸಿನ ಲೋಕ, ಐ ಮೀನ್ ಚಿಲ್ಡ್ರನ್ಸ್ ಡ್ರೀಮ್ ವರ್ಲ್ಡ್ಗೆ ಸ್ವಾಗತ, ಸುಸ್ವಾಗತ. ವೆಲ್ಕಮ್ ಸುಕ್ಕು. ಎಸ್, 18 ಎಪಿಸೋಡ್ ಮುಗಿಸಿದ್ವಿ ಸುಕ್ಕು. ಈಗ 19ನೇ ಎಪಿಸೋಡ್ ಅಲ್ಲಿ ಇದೀವಿ. ಹೌದು, 18 ಎಪಿಸೋಡ್ ನಾನು ಹೇಗೆ ಕಾಣಿಸ್ತದೆ ಅಷ್ಟೂ ರೀಕಾಲ್ ಆಯ್ತು. ಎಸ್, ಇವತ್ತು 19ನೇ ಎಪಿಸೋಡು. ಹೌದು, ಅದಕ್ಕೊಂದು ಮಗು ಬರ್ಬೇಕಲ್ವಾ? ಖಂಡಿತ. ಮಿಸ್ ಮಾಡ್ಕೋತಿದ್ದೀರಾ ನನ್ನನ್ನ? ಇಲ್ಲ, ನಿಮ್ಮನ್ನ ಇಲ್ವಾ? ನೀನು ಮಗುವಲ್ಲ ಪೋಲಿ ಮಗ ನೀನು.
ಅಚ್ಚು ಮೇಡಮ್ ಐ ಲವ್ ಯು. Love you da. Come soon. ಇಲ್ಲ ಮೇಡಮ್, ನಮ್ಮ ಸೆಟ್ನ ಮಗು ಸುಕ್ಕು ಹೇಳಿದ್ರೆ ಮಾತ್ರ ಬರೋದು ನಾನು. ಪನ್ನು ಪ್ಲೀಸ್ ಬೇಗ ಬನ್ನಿ ಸ್ಟೇಜ್ಗೆ. ಎಲ್ಲ ಮಕ್ಕಳಿಗೂ ಥ್ಯಾಂಕ್ ಯು ಪುಟ. ಮಕ್ಕಳನ್ನ ಕರ್ಸಿರೋದಕ್ಕೊಂದು ರೀಸನ್ ಇದೆ ಸುಕ್ಕು. ಮಕ್ಕಳ ಆ ಮುಗ್ಧ ಹೃದಯ ಅದು ಇನ್ನೊಂದು ಮಗುಗೆ ಮಾತ್ರ ಅರ್ಥ ಆಗೋದು. ಆ ಮಗು ನೀವು ಅಂತ ಅನ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಈ ಸೆಟಪ್ ಮಕ್ಕಳಿಗೆ ಇಷ್ಟ ಆಗೋ ಥರ ಮಾಡ್ತಿರೋದು. ಅದಕ್ಕೋಸ್ಕರ ಇಷ್ಟು ಮಕ್ಕಳನ್ನ ತರಿಸಿ ನಿಮ್ಮ ಇಡೀ ಜರ್ನಿನ ರಿಕಾಲ್ ಮಾಡಿದೆ. ಖುಷಿ ಆಯ್ತಾ? ತುಂಬಾ ಖುಷಿ. ಥ್ಯಾಂಕ್ ಯು ಸೋ ಮಚ್. ನನಗೆ ಮಕ್ಕಳು ಅಂದ್ರೆ ತುಂಬಾ ಇಷ್ಟ. ಥ್ಯಾಂಕ್ ಯು ಮಕ್ಕಳ, ಥ್ಯಾಂಕ್ ಯು. ಬಾಯ್ ಬಾಯ್. ಸುಕ್ಕು, ಫಸ್ಟ್ ಆಫ್ ಆಲ್ ಭರ್ಜರಿ ಬ್ಯಾಚುಲರ್ಗೆ ಬಂದು 18 ಎಪಿಸೋಡ್ ನಾನು ವಂಡರ್ಫುಲ್ ಆಗಿ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಅದು ಇನ್ನೂ ಸ್ಪೆಷಲ್ ಆಗಿದ್ದು ಈ ಸ್ಪೆಷಲ್ ಪರ್ಸನ್ ಇಂದ. ಸೊ ಅದಕ್ಕೋಸ್ಕರ ಪ್ರೀತಿಯಿಂದ ಈ ಸ್ಪೆಷಲ್ ಬಲೂನ್ ತಗೊಳ್ಳಿ. ಹಂಗೆ ಜೋಪಾನವಾಗಿ ಇಟ್ಕೊಳ್ಳಿ, ಅದ್ರಲ್ಲೇನೋ ಸೀಕ್ರೆಟ್ ಇದೆ ಅದಕ್ಕೆ. ಫಸ್ಟ್ ನಂಗೆ ನೀವು ಇಷ್ಟ ಆಗಿದ್ದು ಸೆಕೆಂಡ್ ರೌಂಡಲ್ಲಿ ಒಂದು ವರ ಪರೀಕ್ಷೆ ಅಂತ ಬಂದಿರುತ್ತೆ. ಆ ಟೈಮಲ್ಲಿ ಫಸ್ಟ್ ಬಂದ ಕೂಡಲೇ ನಮ್ಮ ಅಪ್ಪನ ಥರ ಕಾಣ್ತೀರಾ ಅಂತ ಹೇಳಿದ್ರಿ. ಇವಾಗ ನನಗೂ ತಂದೆ ಇಲ್ಲ. ಅದು ಸುಲಭವಾಗಿ ನಾನು ಹೇಳಲ್ಲ ಇನ್ನೊಬ್ರು ತಂದೆ ಹಂಗೆ ಕಾಣ್ತಿದ್ದೀರಾ ಅಂತ. ಬಟ್ ಅದನ್ನ ಮನ್ಸಾರ ಹೇಳಿದಿರು ಸುಕ್ಕು. ಅದ್ರಲ್ಲಿ ನಿಮ್ಗೆ ಲಾಭ ಇದೆಯೋ ನಂಗೇನು ಲಾಭ ಇದೆ ಅಂತ ಯೋಚನೆ ಮಾಡ್ಬೋದು. ಅಷ್ಟು ದೊಡ್ಡ ವ್ಯಕ್ತಿ, ನೀವು ಪೂಜೆ ಮಾಡೋರು, ಅಷ್ಟು ಪ್ರೀತಿ ಮಾಡ್ತಿದ್ದವರು ಬಿಟ್ಟು ಹೋದ್ರು. ಅವ್ರನ್ನ ನನ್ನಲ್ಲಿ ನೋಡಿದ್ರಲ್ವಾ. ಸೊ ನಾನು ಇನ್ನ ನನ್ನ ಪರ್ಸನಲ್ ಆಗಿ ಇನ್ನ ಏನು ಇಷ್ಟ ಆಯ್ತು ಅಂದ್ರೆ, ಪ್ರತಿಯೊಬ್ಬ ಹುಡುಗನು ನನ್ನ ಮನೆಗೆ ಬರೋಳು, ನನ್ನ ಹೆಂಡತಿಯಾಗಿ ಬರೋಳು, ಏನ್ ಬೇಕಾದ್ರೂ ಮಾಡಿ ನಂಗೆ ಟಾರ್ಚರ್ ಕೊಡ್ಲಿ, ಬಟ್ ನಮ್ಮ ತಾಯಿನ ಮಾತ್ರ ಚೆನ್ನಾಗಿ ನಿಜ ಹೇಳ್ತಿದ್ದೀನಿ. ಹಿಂಗೆ ಇರಿ ನನ್ನ ಜೊತೆ ಅಂತಲ್ಲ, ನಿಮ್ಮ ಫ್ಯೂಚರ್ ಪಾರ್ಟ್ನರ್, ಲೈಫ್ ಪಾರ್ಟ್ನರ್ ಬಂದ್ರು ಅವ್ರ ಜೊತೆನೂ ಹಿಂಗೆ ಇರಿ. ಇನ್ನ ಹೇಳಬೇಕಂತ ಈ ಹೃದಯ ಕಾಯ್ತಾ ಇದೆ. ಆ ಹೃದಯದಲ್ಲಿರೋ ವಿಷಯ ಈ ಹೃದಯದಲ್ಲಿದೆ. ದಯವಿಟ್ಟು ಓಪನ್ ಮಾಡಿ ನೋಡಬೇಕು. ಸುಕ್ಕು, ಇದು ಆ್ಯಕ್ಚುಲಿ ಲವ್ ಲೆಟರ್. ಸೊ ನಿಧಾನವಾಗಿ ಓದಿ. ಓಕೆ, ಆಕ್ಚುಲಿ ಇದು ನೀವು ಲವ್ ಲೆಟರ್ ಅಂತ ಹೇಳ್ತಿದ್ದೀರಾ. ನೀವು ಇದನ್ನ ನನಗೆ ಓದಿ ಹೇಳಿ. ಹೌದಾ? ನೀವು ಚಂದ ಓದ್ತೀರಾ, ಬರೀತೀರಾ, ಅದಕ್ಕೆ. ಹಾಯ್ ಚಿಕ್ಕ ಮುಖದ ಸುಂದರಿ. ನಿಮ್ಮ ಫ್ಯಾಮಿಲಿಲಿ ನಿಮ್ಮ ಫ್ರೆಂಡ್ಸು ಎಲ್ಲ ಇಷ್ಟಪಡೋರು ಇದನ್ನ ಕರೀತಾರೆ. ಬಟ್ ನಾನು ಯಾಕೆ ಕರೆದೆ ಅಂತ ಯೋಚನೆ ಮಾಡ್ತಿದ್ದೀರಾ? ಆ ಸಾಲ ನಾನು ಕೂಡ ಇದ್ದೀನಿ. ಅದೇ ಫ್ರೆಂಡ್ ಆಗಿ, ವೆಲ್ ವಿಷರ್ ಆಗಿ ಯಾವತ್ತೂ ನನ್ನ ಜೊತೆ ಇರಬೇಕಂತ ನಾನು ತುಂಬ ಇಷ್ಟಪಡ್ತೀನಿ. ಇದು ಬರೀ ಪತ್ರ ಅಲ್ಲ, ಆವಾಗಲೇ ಹೇಳಿದಾಗೆ ಒಲವ ತುಂಬಿದ ನನ್ನ ಹೃದಯದ ಪಿಸು ಮಾತುಗಳು. ನಮ್ಮಿಬ್ಬರ ಪರಿಚಯ ಈ ಶೋಲಿ ಆಕಸ್ಮಿಕ ಆದರೂ ಈ ಜರ್ನಿಯಿಂದ ಅದು ನೀವು ಜೊತೆ ಆಗಿರೋದ್ರಿಂದ ಅದೊಂದು ಅದ್ಭುತವಾಗಿದೆ ಸುಕ್ಕು. ಈಗ ಲೈಫ್ನಲ್ಲಿ ಬಿಡಿಸೋಕ್ಕೆ ಆಗದೇ ಇರೋ ಅಟ್ಯಾಚ್ಮೆಂಟ್ ನಿಮ್ಮ ಜೊತೆ ಬೆಳ್ಕೊಂಡಿದೆ ಸುಕ್ಕು. ನೀವು ಓಕೆ ಅಂದರೆ ಈ ಗೆಳೆತನ, ಪ್ರೀತಿ ಲೈಫ್ ಲಾಂಗ್ ನನ್ನ ಜೊತೆನೇ ಇರಬೇಕು ಅಂತ ಆಸೆ ಪಡ್ತಿದೆ ಈ ಹೃದಯ. ನನಗೊಂದು ಆಸೆ, ಫ್ಯೂಚರ್ನಲ್ಲಿ ನಾನು ಮನೇಲಿ ಮಲಗಿದ್ದಾಗ ಬೆಳಗ್ಗೆ ಎದ್ದಾಗ ನಂಗೆ ಬೆಡ್ ಕಾಫಿ ಬರಬೇಕು. ಆ ಕಾಫಿನ ನನ್ನ ಹೆಂಡತಿ ಶೇರ್ ಮಾಡಬೇಕು ಅಂತ. ಸೊ ನನ್ನ ಲೈಫ್ನ ಅದ್ರ ಜೊತೆ ಶೇರ್ ಮಾಡ್ಕೋತೀರಾ ಅಂತ ಕೇಳ್ತಾ ಇದ್ದೀನಿ. ಹೂ ಅಂದರೆ ಹೂ ಅನ್ನಿ, ಹೂ ಅಂದರೆ ಹೂ ಅಂತ ಹೇಳಿ, ಇಲ್ಲೇ ಹೇಳಿ. ಯಾಕಂದರೆ ಇನ್ನೂ ಹೇಳಕ್ಕಿದೆ. ನೀವು ಹೂ ಅಂದರೆ ಇನ್ನೂ ಹೇಳ್ತೀನಿ. ಹೂನಾ? ಲೆಟ್ರ್ ಬಗ್ಗೆ ಏನು ಅನಿಸ್ತು ಅಂತ ಗೊತ್ತಿಲ್ಲ.
ಮನಸ್ಸಿಂದ ಹೇಳ್ತಾ ಇದ್ದೀನಿ. ಯಾವಾಗಲೂ ಒಂದು ಮಾತು ಹೇಳ್ತಾ ಇದ್ದೆ, ಅಂದರೆ ನಿಮ್ಗೆ ಯಾವ ಥರ ಗಂಡ ಬೇಕು, ಯಾವ ಥರ ಗಂಡ ಬೇಕು ಅಂತ. ಅವಾಗ ನನಗೆ ಜಂಟ್ಲ್ ಮ್ಯಾನ್ ಬೇಕು, ಅವನು ನಾನು ಬಂದ ಕೂಡಲೇ ಕೇರ್ ಮಾಡಬೇಕು, ಕಾರ್ ಡಿಕ್ಕಿ ಓಪನ್ ಮಾಡಬೇಕು ಅಂತ. ಅದಕ್ಕೆ ಪ್ರತಿ ಸಲ ನಾನು ಹೇಳ್ತಿದ್ದೆ, ಯಪ್ಪ ನಿಮ್ಮನ್ನ ಮದುವೆ ಆಗೋ ಗಂಡನಿಗೆ ಕಷ್ಟ ಇದೆಯಲ್ಲ, ಅದು ಕಟ್ಟಿಟ್ಟ ಬುತ್ತಿ ಎಷ್ಟು ಕಷ್ಟಪಡ್ಬೇಕಾ ಅಂತ. ಆ ಕಷ್ಟಪಡಕ್ಕೆ ನಾನು ರೆಡಿ ಇದ್ದೀನಿ. ಏನಂತೀರಾ? ನಿನ್ನ ಜೊತೆ ನನ್ನ ಕಥೆ ಒಂದೊಂದು ಸಾಲು ಜೀವಿಸಿದೆ. ನನ್ನ ಜೊತೆ ನಿನ್ನ ಕಥೆ ಬೇರೊಂದು ಲೋಕ ಸೃಷ್ಟಿಸಿದೆ. ಎಂದು ಹೀಗೆ ಆಗಿಲ್ಲ, ಏನು ಇದರ ಸೂಚನೆ? ನೂರು ವಿಷಯ ಎಂದರೂನು ನಿನ್ನದೊಂದು ಯೋಚನೆ. ಇಬ್ಬರಲ್ಲ ಒಬ್ಬರೀಗ ನಾನೆಂದು ನಿನಗರ್ಪಣೆ. ನೀನಾದೇನಾ ನೀನಾದೇನಾ ನಿನ್ನೊಂದಿಗೆ ಈ ಜೀವನ. ನೀನಾದೇನಾ ನೀನಾದೇನಾ ನಿನ್ನೊಂದಿಗೆ ಈ ಜೀವನ. ಸುಕ್ಕು, ಈ ಬ್ಯಾಚುಲರ್ ಲೈಫಲ್ಲಿ ಬಂದಿರೋ ಕನಸು 100, ಆ ಕನಸಲ್ಲಿ 100 ಕತೆ ಬಂದಿದೆ. ಆ ಕಥೆಲಿ ನೀನು ಯಾವತ್ತೂ ಬಂದಿಲ್ಲ. ಯಾಕೆ ಗೊತ್ತಾ? ಯಾಕೆ? ಆ ಕತೆಗೂ ಗೊತ್ತಿದೆ ನೀನು ಯಾವತ್ತಿದ್ಲು ನನ್ನವಳು ಅಂತ. ಸೊ ಇಷ್ಟು ನನ್ನ ಪ್ರೇಮದ ಕತೆ. ಈ ಪ್ರೇಮದ ಕತೆಗೆ ನೀನ್ ಜೊತೆ ಆಗ್ತೀಯಾ? ಕೊನೆಯದಾಗಿ ನಿಮ್ಮ ಮಂಡ್ಯ ಸ್ಟೈಲಲ್ಲಿ ಕಟ್ಕತೀಯಾ? ಕಟ್ಕೊಳ್ತೀನಿ. ಇಷ್ಟು ವಾರದಲ್ಲಿ ನಿಜವಾದ ಶಿಲೆಯಾದ ಕಲ್ಲು ಅಂದ್ರೆ ಇವನೇನಾ ಅಂತ ಯಾಕೋ ಡೌಟ್ ಆಗ್ತಾ ಇದೆ. ಚೆನ್ನಾಯ್ತು ಕಣ, ಒಂಥರ ನಂಗೆ ಕೇಳಕ್ಕೆ ಒಂಥರ ಬಹಳ ಮಜಾ ಇತ್ತು. ಹೌದಾ? ಸ್ಟಾರ್ಟಿಂಗ್ ಅಲ್ಲಿ ನಿಮ್ಮ ಏಂಜಲೇ ನಿಮ್ಮ ಫ್ಯೂಚರ್ ಡ್ರೀಮ್ ಗರ್ಲ್ ಅನ್ಕೊಂಡು ಪ್ರಪೋಸ್ ಮಾಡಿ ಅಂತ ಹೇಳಿದ್ವಿ. ಹೌದು. ಇಡೀ ಜರ್ನಿಯನ್ನು ಒಂದು ರೊಮ್ಯಾಂಟಿಸೈಸ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಕೊನೆಯಲ್ಲಿ ಸುಕ್ಕುನೇ ಒಪ್ಕೊಳ್ಳೋ ತರ ಮಾಡ್ಬಿಟ್ಟಿಯಲ್ಲ. ಸುಕ್ಕು, ತಾವು ಕೆತ್ತಿದ ಈ ಶಿಲೆ ಇವತ್ತು ಬಹಳ ಒಳ್ಳೆ ರೂಪ ತಗೊಂಡಿದೆ ಅಂತ ಅನಿಸ್ತಾ ಇದೆಯಾ? ತುಂಬ ಚೆನ್ನಾಗಿ ರೂಪ ತೊಗೊಂಡಿದ್ದಾರೆ. ನಾನು ಶಾಕಲ್ಲಿದ್ದೀನಿ, ಆ್ಯಕ್ಚುಲಿ ಬ್ಲ್ಯಾಂಕ್ ಆಗಿಬಿಟ್ಟಿದ್ದೀನಿ, ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಟ್ ದ ಬೆಸ್ಟ್ ವಿಸ್ ಆ ಮಕ್ಕಳನ್ನೆಲ್ಲ ಕರೆಸಿ ನಂದು ಫಸ್ಟ್ ಎಪಿಸೋಡಿಂದ 18th ಎಪಿಸೋಡ್ವರೆಗೂ ನನ್ನ ಫೋಟೋಸ್ ಎಲ್ಲ ಟೀ ಶರ್ಟ್ ಮೇಲಿತ್ತು, ರೋಸ್ ಎಲ್ಲ ಕೊಟ್ಟರು. ದಟ್ ವಾಸ್ ದ ಬೆಸ್ಟ್ ಥಿಂಗ್. ಆಗಲಿ, ಈ ಸ್ಟೇಜಿನ ಮತ್ತೊಂದು ಮುದ್ದಾದ ಮಗು ಈ ಒಂದು ಎಕ್ಸಾಮ್ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೇಳೋಣ. ರಚ್ಚು, ನಾನೇ ಬ್ಲ್ಯಾಂಕ್ ಆಗ್ಬಿಟ್ಟೆ ಈಗ. ಆ್ಯಂಡ್ 18 ಪುಟಾಣಿಗಳನ್ನ ಕರ್ಕೊಂಬಂದಿದ್ದು ಅದು ತುಂಬ ಚೆನ್ನಾಗಿತ್ತು. ವಂಡರ್ಫುಲ್, ಗುಡ್ ಥಾಟ್. ಅವ್ರಿಗೆ 18 ವಾರದ ಅವರ ಒಂದು ಎಪಿಸೋಡ್ ಫೋಟೋಸ್ನ ಕ್ಯಾಪ್ಚರ್ ಮಾಡಿ ಆ ಟೀ ಶರ್ಟ್ ಮೇಲೆ ಪ್ರಿಂಟ್ ಮಾಡಿಸಿ 18 ಜನ ಮುದ್ದು ಪುಟಾಣಿಗಳ ಕೈಯಲ್ಲಿ ನೀವು ರೋಸ್ ಕೊಟ್ಟಿದ್ದು, ಅದು ಬ್ಯೂಟಿಫುಲ್, ವೆರಿ ನೈಸ್. ಇನ್ನ ರವಿ ಸರ್, ಓವರಾಲ್ ಆಗಿ ಏನು ಫಸ್ಟ್ ಅರ್ಥ ಆಗಿದ್ದೇನೆಂದ್ರೆ, ನನಗೆ ಮನಸ್ಸು ಮಗು ಥರ. ಅದನ್ನ 18 ವಾರ ನಡೆದಿರೋದನ್ನ ಆ ಮಕ್ಕಳ ಮೂಲಕ ನೀನು ಅದನ್ನು ತಂದು ಎಸ್ಟಾಬ್ಲಿಷ್ ಮಾಡಿ ಅದನ್ನೊಂದು ಗಿಫ್ಟು, ಅದನ್ನೊಂದು ಅವ್ರಿಗೆ ಥ್ಯಾಂಕ್ಸ್ ಹೇಳೋ ಥರ ಗ್ರ್ಯಾಟಿಟ್ಯೂಡ್ನ ತೋರಿಸಿದ್ದು ಆ ಮೂಲಕ ಶುರು ಚೆನ್ನಾಗಿತ್ತು. ಅದರಲ್ಲಿ ಎರಡನೇ ಮಾತಿಲ್ಲ. ನಿನ್ನ ವಾಯ್ಸ್ ಓವರೇ ಚೆನ್ನಾಗಿತ್ತು. ವಿತೌಟ್ ಯುವರ್ ಪ್ರೆಸೆನ್ಸ್ ಒಂದು ವಾಯ್ಸ್ ಓವರ್ ಮೂಲಕ ಒಂದು ಗ್ರ್ಯಾಟಿಟ್ಯೂಡ್ನ ಎಕ್ಸ್ಪ್ರೆಸ್ ಮಾಡೋದು ಚೆನ್ನಾಗಿತ್ತು. ಥ್ಯಾಂಕ್ಸ್. ಅದು ನೀವು ಹೇಳ್ತಾ ನನಗೆ ಒಂದು ಕಾಣಿಸಿದ್ದು, ಪ್ರವೀಣ್ ಮಾತಲ್ಲಾಗಲಿ ಅವರಿಬ್ಬರಲ್ಲಿ ಒಂದು ಆನೆಸ್ಟಿ ಕಾಣಿಸ್ತು. ನಿಮ್ಮ ಮಾತು ತೊದಲಕ್ಕೆ ಸ್ಟಾರ್ಟ್ ಆಯಿತು. ನೀವು ನಿಜವಾಗ್ಲೂ ವಿ ಆರ್ ಗೆಟಿಂಗ್ ಎಮೋಷ್ನಲ್ ಇನ್ ಟೆಲ್ಲಿಂಗ್ ದಿ ಟ್ರೂತ್ ಅನ್ನೋದು ನನಗೆ ಐ ಥಿಂಕ್ ನೀವು ನಿಜ ಹೇಳಿದ್ರಿ ಅನ್ನಿಸ್ತು. ಪ್ರತಿ ಮಾತಲ್ಲೂ ನನಗೆ ಸತ್ಯ ಕಾಣಿಸ್ತು ನಿಮ್ಮ ಮಾತುಗಳಲ್ಲಿ. ಅದು ಚೆನ್ನಾಗಿತ್ತು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಭರ್ಜರಿ ಬ್ಯಾಚುಲರ್ ಸೀಸನ್ 2 ವಿನ್ನರ್ಗೆ ಸಿಗ್ತಾ ಇದೆ ಅರವಿಂದ್ ಪ್ರಾಪರ್ಟೀಸ್ ಅವರ ವತಿಯಿಂದ 15 ಲಕ್ಷ ರೂಪಾಯಿಗಳ ಕ್ಯಾಶ್ ಪ್ರೈಸ್. ಅರವಿಂದ್ ಪ್ರಾಪರ್ಟೀಸ್ ಅವರ ಪ್ಲಾಟ್ಗಳು ನೆಲಮಂಗಲದ ಸೊಂಡೆಕೊಪ್ಪ ರಸ್ತೆ ಮತ್ತು ತುಮಕೂರಿನಲ್ಲೂ ಲಭ್ಯ ಇದೆ. ನೆಲಮಂಗಲ ರಿಯಲ್ ಎಸ್ಟೇಟ್ ಹಾಟ್ಸ್ಪಾಟ್ ಆಗಿದ್ದು, ಇಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನಿಮ್ಮ ಅಮೌಂಟ್ ರ್ಯಾಪಿಡ್ ಆಗಿ ಗ್ರೋತ್ ಆಗುತ್ತೆ. ಈ ಪ್ರಾಜೆಕ್ಟ್ನ ಹತ್ತಿರದಲ್ಲೇ ರೆಪ್ಯೂಟೆಡ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಮತ್ತು ವೆಲ್ ಎಕ್ವಿಪ್ಡ್ ಹಾಸ್ಪಿಟಲ್ಗಳಿದೆ. ಈ ಸೈಟ್ಗಳು BMRDA ಹಾಗೂ ರೇರಾ ಅಪ್ರೂವ್ಡ್ ಆಗಿದ್ದು ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ಕನ್ಸ್ಟ್ರಕ್ಷನ್ಗೆ ಸೂಕ್ತವಾಗಿದೆ. ನಂಬಿಕೆ ಮತ್ತು ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಅರವಿಂದ್
ಪ್ರಾಪರ್ಟಿ. ಲೆಟ್ಸ್ ವೆಲ್ಕಮ್ ಬ್ಯಾಚುಲರ್ ಹುಲಿ ಕಾರ್ತಿಕ್ ಹಾಗೂ ಏಂಜಲ್ ಧನ್ಯಶ್ರೀ. ಮಾಡು ತಗೋ. ಒಂಚೂರು ನೀವು ದೂರ ನಿಂತ್ಕೊಬೇಕು. ಅದು ಪಟಾಕಿ ಅಲ್ಲ, ಹಂಗಲ್ಲ. ನಿಮಗ್ ನೋವಾದ್ರೆ ನನಗ್ ನೋವು ತಡಿಯಕ್ಕಾಗಲ್ಲ. ಲವ್ ಅಂದ್ಬಿಟ್ಟು ಕಟ್ ಮಾಡು. ಲವ್ ನಿಧಾನ ನಿಧಾನ. ಹೆಂಗಿದೆ? ಚೆನ್ನಾಗಿದೆ. ಅದ್ ಗಿಫ್ಟ್ ನೋಡಿ ನಂಗೆ ತುಂಬಾ ಖುಷಿ ಆಯ್ತು. ಸೊ ನನಗೆ ನಾನ್ ಮದ್ವೆ ಆಗೋ ಹುಡುಗಿನ, ನಾನ್ ಪ್ರೀತಿಸೋ ಹುಡುಗಿನ, ನನಗ್ ಮುದ್ದಮ್ಮ ಅಂದ್ರೇನೆ ಅವಳನ್ನ ಪ್ರೀತಿ ಮಾಡ್ತೀನಿ ಅಂತ ಆಸೆ. ಸೊ ನಾನ್ ನಿಮ್ಮನ್ನ ಮುದ್ದಮ್ಮ ಅಂತ ಕರೀಲ. ಸೊ ನನಗೆ ನೀವ್ ಯಾವತ್ತೂ ಫ್ರೆಂಡ್ ತರನೂ ಕಾಣಿಸಿಲ್ಲ ಅಥವಾ ಬೇರೆ ಯಾವ ಥರನೂ ಕಾಣಿಸಿಲ್ಲ. ನಾನು ನಿಮ್ಮನ್ನು ಪ್ರತಿ ಕ್ಷಣನೂ ಮಗು ಥರನೇ ನೋಡಿದ್ದೀನಿ. ಸೊ ನನಗೆ ನಿಮ್ಮನ್ನು ನೋಡಿದಾಗ ನೀವು ಇನ್ನೂ ಒಂಚೂರು ಚಿಕ್ಕ ಇದ್ದಿದ್ರೆ ನಾನು ಎತ್ಕೊಂಡು ಆಟ ಆಡಿಸ್ಬೋದಿತ್ತಲ್ಲ, ಈ ಥರ ಫೀಲ್ ಆಗುತ್ತೆ. ಹಾಗಾದರೆ ನಮ್ಮ ಮಗುಗೆ ಗಿಫ್ಟ್ ಅಂದರೆ ಆಸೆನಾ? ತುಂಬ ಇಷ್ಟ. ಯಾವ ಥರ ಶಾಕ್ ಹೋಯ್ತು? ಈ ಕ್ಯಾಪು ಅದು ಅಷ್ಟೇ. ಇವ್ರು ಯಾವಾಗಲೂ ಸೆಟ್ಟಿಗೆ ಬರೋ ಅಷ್ಟೊತ್ತಿಗೆ ಒಂಥರ ನಾವು ಫುಲ್ಲು ಹುಡುಗರ ಥರ ಲೂಸ್ ಪ್ಯಾಂಟ್ ಟೀ ಶರ್ಟ್ ಹಾಕೊಂಡು ಕ್ಯಾಪ್ ಹಾಕೊಂಡು ಹಿಂಗೆ ಬರ್ತಾ ಇದ್ದಾರೆ. ಇವ್ರು ಬರ್ತಾ ಇರೋಗಳೇ ಒಂದು ವೈಬ್ ಇದೆ. ಸೊ ಆ ವೈಬೇ ಚಂದ. ಅಂದರೆ ಇವ್ರನ್ನ ಹೋಗಿ ಬೇರೆ ಥರ ಮಾತಾಡಿಸ್ಬೇಕು. ಅದೇನೋ ನನ್ನ 10 ವರ್ಷದ ಒಂದು ಹಳೆ ಫ್ರೆಂಡು ಯಾರೋ ಬಂದಾಗ ಒಂದು ಖುಷಿ ಆಗುತ್ತಲ್ಲ, ನೀವು ನನಗೆ ಆ ಥರ ಬಂದಾಗ ನನ್ನ ಫ್ರೆಂಡ್ಸ್ ಯಾರೋ ಬೇರೆ ತುಂಬ ದಿನ ಸಿಗದೆ ಇರೋನು ಬಂದಾಗ ಆಗುತ್ತೆ. ಈ ಕ್ಯಾಪು, ಆ ಶೂ, ಆ ಲೂಸ್ ಪ್ಯಾಂಟ್, ಟೀ ಶರ್ಟ್ ಹಾಕೊಂಬಂದ್ರೆ. ಸೊ ಅದಕ್ಕೆ ನಿಮ್ಗೆ ಇಷ್ಟ ಆಯ್ತಾ ಈ ಕ್ಯಾಪು? ತುಂಬ 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 ಇಷ್ಟ ಆಯ್ತು. ಇದು ನನ್ನ ಫೇವ್ರೆಟ್ ಗಿಫ್ಟು ನಿಮ್ಗಂತ. ನಾನೇ ಕೊಟ್ಟು ನೀನು ಅದೇ ತಾನೇ ಕೊಡೋದು ರಿಯಾಕ್ಷನ್. ಇದು ಏನು? ಯಾವಾಗಲೂ ತಿಂತಾನೆ ಇರ್ತೀರ, ಹೊಸಿ ಬಿಸಿ ಬಿಸಿ ತಿನ್ನಿ ಅಂತ. ಅದನ್ನ ತಂದು ಆ ಕಾಲಡಿ ತುರ್ಕಿ, ಆ ಮೈ ಕಡಿ ತುರ್ಕಿ, ಆ ಸೋಪಾಡಿ ತುರ್ಕಿ ಇಡೋಕ್ಕಿಂತ ಯಾವುದೋ ಒಂದು ಬಾಕ್ಸಲ್ಲಿ ತುರ್ಕಿಡಿ, ಅವಾಗ ಬಿಸಿ ಬಿಸಿ ತಿಂತಾ ಇರಿ, ಹೆಲ್ತ್ ಚೆನ್ನಾಗಿರುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್. ಎಸ್. ಏನಿರ್ಬೋದು? ಹುಲಿ, ದನ. ಇದು ದನನಾ? ನಾಯಿ. ಅದು ಆಕ್ಚುಲಿ ಹಸುನೇ ಹಾಕಿದ್ದೆ, ಬಾಕ್ಸ್ ಚಿಕ್ಕ ಆಯ್ತು ಅಂತ ಅದು ನಾಯಿಯಾಗಿ ಕನ್ವರ್ಟ್ ಆಗಿದೆ. ಇಲ್ಲ, ಇದಕ್ಕೊಂದು ಮೀನಿಂಗ್ ಇದೆ.
ನಾನು ಯಾವಾಗಲೂ ಹುಲಿ ಅಂತ ಓಡಾಡ್ತಾ ಇರ್ತೀನಿ. ಬಟ್ ನಿಮ್ಮ ವಿಷಯ ಬಂದರೆ ನಾನು ಇದರಷ್ಟೇ ನಿಯತ್ತಾಗಿ ಯಾವಾಗಲೂ ನಿಮ್ಮ ಜೊತೆ ಇರ್ತೀನಿ. ಸೊ ನನಗೆ ಇದಕ್ಕಿರೋ ವ್ಯಕ್ತಿತ್ವ ಯಾವುದಕ್ಕೂ ಇರಲ್ಲ. ಸೊ ಅದಕ್ಕೆ ಯಾವಾಗಲೂ ನಿಯತ್ತಲ್ಲಿ ನಾ ಈ ಥರನೇ ಇರ್ತೀನಿ. ಆಮೇಲೆ ಇದು ಯಾವಾಗಲೂ ನನ್ನ ನೆನಪಿಗೆ ನಿಮ್ಮ ಜೊತೆ ಇರಲಿ ಅಂತ. ಥ್ಯಾಂಕ್ ಯು. ಎಸ್, ಬನ್ನಿ. ಹುಲಿ ಅಣ್ಣ, ಈ ರೇಂಜ್ ಲೋ ಬಜೆಟ್ ಒಂದು ಗೊತ್ತಿರಲ್ಲ ಕಣ. ಒಂದು ಟೇಬಲ್ಲು ಹಾಕಿಲ್ವಲ್ಲ. ಪ್ರೀತಿ ಬರ್ತಂದಲೇ ಇರೋದಣ್ಣ. ಏನ್ ಹೇಳ್ದಲ್ಲೋ. ಏನಕ್ಕಿದು? ಸೊ ಖುಷಿ ಪಡಕ್ ಕಾರಣ ಬೇಕಿಗೆಲ್ಲ ಅನ್ಸುತ್ತೆ. ಸೊ ನಾನು ಈಗ ಖುಷಿಲಿದ್ದೀನಿ, ನೀವು ಖುಷಿಲಿದ್ದೀರಾ, ಅದಕ್ಕೆ ಸಿಹಿತೀನಿ ಅಣ್ಣ. ಫೈನಲ್ ಏನೋ ತಿನ್ನಕ್ ಬಂತಂತ ತುಂಬಾ ಖುಷಿ ಆಗ್ತಾ ಇದೆ. ಸೊ ಇದೆಲ್ಲ ಹೇಗೆ ಅನಿಸ್ತಿದೆ? ತುಂಬಾ 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 ಖುಷಿ ಆಗ್ತಿದೆ. ಸೊ ನನ್ನ ಬರ್ಡೇ ಆಗಲಿ ಏನೇ ಒಕೇಶನ್ಗಾಗಲಿ ನಾನು ಕೇಳಿ ಗಿಫ್ಟ್ ಪಡೆಯೋ ವ್ಯಕ್ತಿ. ನಾನು ಕೇಳ್ದಲ್ಲೇ ಇದುವರೆಗೂ ಯಾರು ನನಗೆ ಗಿಫ್ಟ್ ಕೊಟ್ಟಿಲ್ಲ. ಇವನ್ ಮೈ ಪೇರೆಂಟ್ಸ್ ನಾನು ಕೇಳಿದ್ಮೇಲೆ ಕೊಡಿಸ್ತಾರೆ. ಸೊ ಅವ್ರು ಸರ್ಪ್ರೈಸ್ ಅಂತ ಯಾವತ್ತೂ ಈ ಥರ ಬಾಕ್ಸ್ ಓಪನ್ ಮಾಡ್ದೋಳಲ್ಲ. ಫಸ್ಟ್ ಟೈಮ್ ಈ ಥರ ನಾನು ಬಾಕ್ಸ್ ಓಪನ್ ಮಾಡ್ತಾ ಇರೋದು, ಅದ್ರಲ್ಲಿ ಗಿಫ್ಟ್ ಬರ್ತಾ ಇರೋದು. ಸೊ ತುಂಬ ಖುಷಿ ಆಗ್ತದೆ. ನನಗೆ ಗೊತ್ತಿರಲಿಲ್ಲ ಒಂದು ಹುಡುಗಿನ ಇಂಪ್ರೆಸ್ ಮಾಡಬೇಕಂದ್ರೆ ಒಂದು ಚಿಕ್ಕ ಮೂಮೆಂಟ್ಗಳು ಮಾತ್ರ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮೋಸ್ಟ್ಲಿ ನಾನು ನಿಮ್ಮಿಂದ ಕಲ್ತಿರೋದು ಅವ್ರಿಗೆ ಒಂದು ಚಿಕ್ಕ ಸಮಯ ಬೇಕು, ನಾವು ಟೈಮ್ ಕೊಡಬೇಕು. ಇದನ್ನು ನಾನು ಡೈರೆಕ್ಟಾಗಿ ನನ್ನ ಹುಡುಗಿಗೆ ಹೇಳ್ತೀನಿ. ಐ ಆಮ್ ವೆರಿ ಸಾರಿ ಮುದ್ದು. ನಾನು ಚೆನ್ನಾಗಿ ಹೆಸರು ಮಾಡಬೇಕು, ಚೆನ್ನಾಗಿ ದುಡ್ಡು ಮಾಡಬೇಕು, ಅದೆಲ್ಲವೂ ಅವಳಿಗೋಸ್ಕರನೇ ಅಂದ್ಕೊಂಡಿದ್ದೆ. ಇದೆಲ್ಲ ಮಾಡ್ತಾ ನನಗೆ ಟೈಮ್ ಕೊಡೋದೇ ಮರ್ತ್ಬಿಟ್ಟೆ. ಅವ್ರಿಗೇನು ದೊಡ್ಡ ದೊಡ್ಡ ಆಸೆ ಇರಲ್ಲ. ನನ್ನೊಂದು ಪಾನಿಪುರಿ ಕರ್ಕೊಂಡು ಹೋಗೋನವರು. ಪಾನಿಪುರಿ ಕರ್ಕೊಂಡು ಹೋಗೋದೇನು, ಆರ್ಡ್ರ್ ಮಾಡಿದ್ರೆ ಮನೆಗೆ ಬರುತ್ತಲ್ಲ. ನಾನು ಈ ಥರ ಯೋಚನೆ ಮಾಡ್ತಾ ಇದ್ದೆ. ಬಟ್ ಅವಳಿಗೆ ಕಾಫಿನೂ ಬೇಡ ಇತ್ತು, ಪಾನಿಪುರಿನೂ ಬೇಡ ಇತ್ತು. ಅವಳಿಗೆ ಬೇಕಾಗಿರೋದು ನಾನಷ್ಟೇ. ನನ್ನ ಹುಡುಗಿ ನನ್ನಿಂದ ಬಯಸಿದಿಷ್ಟೇ, ಇದ್ರ ಮೇಲೆ ಅವಳು ಏನೂ ಬಯಸಿಲ್ಲ. ನಾನು ಇದನ್ನೆಲ್ಲ ತಪ್ಪು ಮಾಡಿದ್ದೀನಿ. ಸೊ ನಾನು ಅವಳಿಗೆ ನೀವೇ ಅಂದ್ಕೊಂಡು ನನ್ನ ಮಂಡಿ ಊರು ಸಾರಿ ಕೇಳ್ತೀನಿ. ದಯವಿಟ್ಟು ಕ್ಷಮಿಸು ಮುದ್ದಮ್ಮ. ನೀನು ಯಾವತ್ತೂ ನಿನ್ನ ಬಾಯಲ್ಲಿ ಟೈಮ್ ಕೊಡು ಅಂತ ಕೇಳಬಾರ್ದು, ಅಷ್ಟು ಟೈಮ್ ನಿನ್ಗೆ ಕೊಡ್ತೀನಿ. ಇಲ್ಲಿ ತನಕ ಏನೇನೆಲ್ಲ ಮಿಸ್ ಮಾಡಿ ನೀನು ಗಳಿಸಿದ್ದೀನೋ, ತುಂಬ ನೋವು ಮಾಡಿದ್ದೀನಿ. ಐ ಆಮ್ ವೆರಿ ಸಾರಿ. ಅದೇನೇನೆಲ್ಲ ಸರಿ ಮಾಡ್ಕೊಬೇಕು ಅದನ್ನು ಸರಿ ಮಾಡ್ಕೊತೀನಿ. ಆ್ಯಂಡ್ ಉತ್ಪ್ರೇಕ್ಷೆಗೂ ಹೇಳ್ತಾ ಇಲ್ಲ, ನನಗೆ ಗೊತ್ತು ನಿನಗೆ ನಾನು ಸ್ಮೋಕ್ ಮಾಡೋದು ಇಷ್ಟ ಇಲ್ಲ ಅಂತ. ಓಕೆ, ಸೊ ಮಾಡಲ್ಲ. ಸೊ ಇದನ್ನ ಯಾಕೆ ನಿಲ್ಲಿಸಿರ್ಬೋದು ಅಂತ ನಿಮ್ಗೊಂದು ಕನ್ಫ್ಯೂಷನ್ ಇರ್ಬೋದು. ಹೌದು ಹೌದು. ಸೊ ಇದು ನನ್ನ ತಾಯಿ ನನಗೆ ಅವಳು ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ, ಅವಳಿಗೆ ಸಮಾಜದಲ್ಲಿ ಅವಮಾನ ಆದಾಗ, ನನ್ನ ಮಗ ಇಡೀ ಊರಲ್ಲಿ ಅತ್ಯಂತ ಬಡವಂತರ ಫೀಲ್ ಆಗ್ತಾ ಇದ್ದಾನೆ ಅನಿಸ್ದಾಗ, ನನ್ನ ಮಗನು ರಾಜನ್ ಥರ ಊರಲ್ಲಿ ತಿರುಗಾಡಬೇಕು ಅಂತ ನನಗೆ ನನ್ನ ಅಮ್ಮ ಕೊಡಿಸಿರೋ ಫಸ್ಟ್ ಬೈಕ್ ಇದು. ನನ್ನ ಲೈಫಲ್ಲಿ ನನ್ನ ಅಮ್ಮ ಬಿಟ್ಟರೆ ಏನೂ ಇಲ್ಲ, ನಿಮ್ಗೆ ಗೊತ್ತು. ನನ್ನ ಮನೆಗೆ ಒಂದು ಹುಡುಗಿ ಬರಲಿ ಅಥವಾ ಇನ್ನೊಬ್ಳು ಲವರ್ ಬರಲಿ ಅಂತ ನಾನು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿಲ್ಲ. ನನ್ನ ಮನೆಗೆ ಇನ್ನೊಬ್ಳು ತಾಯಿನೇ ಬೇಕು ನನಗೆ. ಆ ತಾಯಿ ಬರಲಿ ಅಂತಲೇ ಕಾಯ್ತಾ ಇರೋನು ನಾನು. ಸೊ ನನ್ನ ಪ್ರಪೋಸಲ್ ನಿಮಗೆ ಓಕೆ ಆಗಿದ್ದರೆ ಈ ಬೈಕ್ನ ಸ್ಟಾರ್ಟ್ ಮಾಡಿ, ನನ್ನ ಲೈಫ್ನ ಹೊಸ ಥರ ನಿಮ್ಮ ಜೊತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಜೀವನ ಪೂರ್ತಿ ನಾವು ನೀವು ಒಂದೇ ಬೈಕಲ್ಲಿ ಓಡಾಡಿಕೊಂಡು ಒಂದು ಒಳ್ಳೆ ಲೈಫ್ನ ಲೀಡ್ ಮಾಡೋಣ. ಜಾಸ್ತಿ ಏನೂ ಕನಸಿಲ್ಲ. ನಾನು, ನಮ್ಮಮ್ಮ, ನೀವು ಆ ಪುಟ್ಟ ಸಂಸಾರದಲ್ಲಿ 3 ಜನನೂ ಮಕ್ಕಳಾಗ್ಬಿಡೋಣ. ಯಾರೂ ದೊಡ್ಡವರಾಗೋದೇ ಬೇಡ. ನಾವು 3 ಜನ ಮಕ್ಕಳಾಗಿ ಖುಷಿಯಾಗಿರೋಣ. ನಮ್ಮ ಚಿಕ್ಕ ಫ್ಯಾಮಿಲಿಗೆ ಹಾರ್ಟ್ಲಿ ವೆಲ್ಕಮ್. ಸೊ ನಿಮಗೆ ನಮ್ಮ ಫ್ಯಾಮಿಲಿಲಿ ಓಕೆ ಅಂದರೆ ಈ ಬೈಕನ್ನು ಸ್ಟಾರ್ಟ್ ಮಾಡಿ. ಬನ್ನಿ.
ಐ ಲವ್ ಯು ಸೋ ಮಚ್ ಮೈ ಡಿಯರ್. ಬೆಸ್ಟ್ ಮಗು ನೀವು ನನಗೆ. ಥ್ಯಾಂಕ್ ಯು. ತುಂಬ ಖುಷಿ ಆಯ್ತು ಹೇಳಿ. ಆ್ಯಂಡ್ ನಿಮ್ಮ ಮನಸ್ಸಲ್ಲಿ ಏನೇನಿತ್ತೋ ಇಷ್ಟು ದಿನ ಅದನ್ನೆಲ್ಲ ನಂತರ ಹೊರಗೆ ಹಾಕಿದ್ರಲ್ಲ, ದಟ್ಸ್ ದ ಬೆಸ್ಟ್ ಥಿಂಗ್. ಥ್ಯಾಂಕ್ ಯು ಸೋ ಮಚ್. ನಿಜ ಇಲ್ಲ ಹುಲಿ, ಏನಂದ್ರೆ ಮತ್ತೊಮ್ಮೆ ನಮ್ಮೆಲ್ಲರನ್ನು ಸಣ್ಣ ವಯಸ್ಸಿಗೆ ಕರ್ಕೊಂಡು ಹೋಗ್ಬಿಟ್ಟೆ ಕಣ. ಯಾವಾಗಲೂ ಮನಸ್ಸಲ್ಲಿರೋ ಮಗುನ ಜೀವಂತಿಯಾಗಿ ಇಡಿ ಅಂತ ಹೇಳಕ್ಕೆ ಇನ್ನೊಂದ್ಸಲಿ ನೀನೇ ಉದಾಹರಣೆ ಆಗ್ಬಿಟ್ಟೆ. ಬಲಿ ಚಾಪಾಳೆ. ಈ ಒಂದು ಡಿಫ್ರೆಂಟ್ ಕೈಂಡ್ ಆಫ್ ಪ್ರೇಮ ನಿವೇದನೆ ಹೇಗೆ ಅನಿಸ್ತು ರಚ್ಚು? ನೋಡಿದಂಥ ಒಂದು 4-5 ಪ್ರಪೋಸಲ್ಸ್ ಏನಿತ್ತಲ್ಲ, ಎಲ್ಲ ಒಂಥರ ಮಾತು ಬರ್ತಿರೋ ಹಾಗೆ ಒಂದಷ್ಟು ಬ್ಯೂಟಿಫುಲ್ ಮೂಮೆಂಟ್ ನಡೀತು ವೇದಿಕೆ ಮೇಲೆ. ಇಬ್ರ ಹತ್ರನೂ ಕನ್ವೆ ಮಾಡಿದ್ದಾನೆ. ಅವಳು ಪುಟ್ಟು ಮಗು, ನೀನು ಒಂಥರ ಕ್ಯೂಟ್ 1-2.5 ವರ್ಷದ ಮಗು ಇರುತ್ತೆ ಗೊತ್ತಾ, ಆ ಥರ ನೀನು. ನಿನ್ನನ್ನು ಯಾವ ಹುಡುಗ ಪಡೀತಾನೋ ಗೊತ್ತಿಲ್ಲ ಧನ್ಯ. ಅವನಷ್ಟು ಧನ್ಯತೆ, ಸಾರ್ಥಕತೆ 100%. ನೀನು ಮದುವೆ ಆದಾಗ ಪ್ಲೀಸ್ ಒಂದು ಫೋನ್ ಕಾಲ್ ನನಗೆ ಕಾಲ್ ಮಾಡಿ ಕೊಡು. ಐ ಆಮ್ ಗೋನಾ ಟೆಲ್ ಹಿಮ್ ಪುಣ್ಯ ಮಾಡಿದೆ ಇಂಥ ಹುಡುಗಿ ಸಿಗೋದಕ್ಕೆ ಅಂತ. ಅಷ್ಟು ಮುದ್ದು ನೀನು. ನಾನೇ ಹುಡುಗ ಆಗಿದ್ರೆ ನಿನ್ನ ಮದುವೆ ಆಗ್ಬಿಡ್ತಿದ್ದೆ. Such a stress buster she is, the way she behaves. ಅವ್ನು ಹೇಳ್ದ ಅವಳನ್ನು ಅಂದ್ರೆ ಮುಟ್ಟು ಮಗು ಇದ್ದಂಗೆ ನನಗೆ ಜೀವನ ಪೂರ್ತಿ ಅವಳು ನನಗೆ ಹಾಗೆ ಇರ್ತಾಳೆ ಅಂತ. ಗಂಡ್ಮಕ್ಳು ಆ ಥರ ಹೇಳೋದು ತುಂಬಾ ಕಷ್ಟ. ನನ್ನ ಮಗಳು ಥರ ಇಲ್ಲ, ನನ್ನ ಮಗು ಥರ ನೀ ನನಗೆ ಅಂತ. ಆ ಪದ ಇಟ್ ಇಸ್ ಲೈಕ್ ಮೋರ್ ದನ್ ಅ ಫ್ರೆಂಡ್. ಫ್ರೆಂಡ್ಶಿಪ್ಗಿಂತ ಮೀರಿರುವಂಥ ಕಾಂಪ್ಲಿಮೆಂಟ್ಸ್ ನಿಂಗೆ ಕೊಟ್ಟಿರೋದು ಕಾರ್ತಿಕ್. ಆ್ಯಂಡ್ ಅವನ ಲವ್ ಕನ್ಫೆಸ್ ಎಷ್ಟು ಅದ್ಭುತವಾಗಿ ಮಾಡ್ದ ಅಂದರೆ ಅದು ಯಾರಿಗೆ ಹೋಗಿ ತಟ್ಟಬೇಕು ಅದಕ್ಕೆ 100% ಹೋಗಿ ರೀಚ್ ಆಗುತ್ತೆ ಆಫ್ಟರ್ ದ ಟೆಲಿಕಾಸ್ಟ್. ನಿಮ್ಮ ತಾಯಿ ಬಗ್ಗೆ ಮಾತಾಡಿದಾಗ ಐ ರಿಲಿ ಫೆಲ್ಟ್ ಒಂಥರ ವೆರಿ ಇಮೋಷನಲ್ ಗೊತ್ತಾ. ಏನೇ ಆದರೂ ನನ್ನ ಮಗ ಚೆನ್ನಾಗಿರ್ಬೇಕು ಅನ್ನೋ ಒಂದು ಥಾಟ್ ಇದೆಯಲ್ಲ, ಅದು ಬರೀ ತಾಯಿಂದಿರಿಗೆ ಮಾತ್ರ ಬರುತ್ತೆ ಯಾವಾಗಲೂ. ಧನ್ಯ, ಇಷ್ಟು ವಾರದ ನಿನ್ನ ಟ್ರೈನಿಂಗ್ ಅಲ್ಲಿ ಹುಲಿ ಪಾಸ್ ಆಗಿದ್ದಾನ, ಫೇಲ್ ಆಗಿದ್ದಾನ? ಪಾಸ್ ಆಗಿದ್ದಾನೆ. ವೆರಿ ಗುಡ್. ಇದೇ ತರ ಜೀವನದ ಎಲ್ಲ ಎಕ್ಸಾಮ್ ಅಲ್ಲೂ ನೀವಿಬ್ರು ಪಾಸ್ ಆಗ್ತಾರಿ ಅಂತ ಹೇಳ್ತಾ ನಿಮ್ಮನ್ನು ಬೀಳ್ಕೊಡ್ತಾ ಇದೀನಿ. ಥ್ಯಾಂಕ್ ಯು. ಸೂರ್ಯ, ಅಭಿಜ್ಞ, ಪ್ರವೀಣ್, ಸುಕೃತ, ಇತ್ತೀಚೆಗಷ್ಟೇ ನೀವು ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಮಲ್ಲೇಶ್ವರಂ ಬ್ರಾಂಚ್ಗೆ ಭೇಟಿ ಕೊಟ್ಟಿದ್ರಿ. ಹೇಗಿತ್ತು ಆ ಒಂದು ಎಕ್ಸ್ಪೀರಿಯನ್ಸ್? ನಾವು ಮಲ್ಲೇಶ್ವರಂ ಅಲ್ಲಿರೋ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ಗೆ ಹೋಗಿದ್ವಿ. ನಿಜ ಹೇಳ್ಬೇಕು ಅಂದ್ರೆ ಪ್ಯಾಲೇಸ್ ನೋಡಕ್ ತುಂಬಾನೇ ಚೆನ್ನಾಗಿತ್ತು. ಪ್ರೀಮಿಯಂ ಕ್ವಾಲಿಟಿಯಲ್ಲಿ ತುಂಬಾ ವೆರೈಟಿಗಳಿದ್ದು ಪ್ರತಿ 10,000 ಆಫರ್ ಪ್ರತಿ ಕ್ಯಾರೆಟ್ ಡೈಮಂಡ್ ಮೇಲೆ ಸಿಗತ್ತೆ. ಅದು ಅಲ್ಲದೆ ಚಿನ್ನದ ಮೇಕಿಂಗ್ ಚಾರ್ಜಸ್ ಮೇಲೆ ಫ್ಲಾಟ್ 10,000 ಆಫರ್ ಕೂಡ ಇದೆ. ಜೊತೆಗೆ ಬೆಳ್ಳಿ ಇಷ್ಟಪಡೋಗೋಸ್ಕರ 25% ಡಿಸ್ಕೌಂಟ್ ಇದೆ. ಅದು ಅಲ್ಲದೆ ಬೆಳ್ಳಿ ಜ್ಯುವೆಲರಿ ಮೇಲೆ 10% ಆಫರ್ ಕೂಡ ಇದೆ. ಮತ್ತೆ ಪ್ರತಿ 1 kg ಬೆಳ್ಳಿಗೆ 300 ರೂಪಾಯಿ ಆಫರ್ ಕೂಡ ಇದೆ. ಅಕ್ಷಯ ತೃತೀಯ ಗೋಲ್ಡ್ ಸೇವಿಂಗ್ ಸ್ಕೀಮ್ ನ ತಗೊಳ್ಳೋದನ್ನ ಮರಿಬೇಡಿ. ನಾವು ಆಲ್ರೆಡಿ ಆ ಸ್ಕೀಮ್ ನ ತಗೊಂಡಿದ್ದೀವಿ. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಮಲ್ಲೇಶ್ವರಂ ಮೆಗಾ ಆಫರ್ ಇಸ್ ಆನ್. ಇವ್ರ ಎಕ್ಸ್ಪೀರಿಯನ್ಸ್ ಇಷ್ಟು ಸೂಪರ್ ಆಗಿದೆ ಅಂದಮೇಲೆ ಸ್ಟೋರ್ ವಿಸಿಟ್ ಮಾಡಿದಾಗ ಇವರು ಅಲ್ಲೆಲ್ಲ ಹೇಗೆಲ್ಲ ಎಕ್ಸೈಟ್ ಆದ್ರು. ಇದರ ಒಂದು ಸಣ್ಣ ವಿಟಿ ಇದೆ ನೋಡೋಣ. ವಿಟಿ ಪ್ಲೀಸ್. ನಮಸ್ಕಾರ. ಥ್ಯಾಂಕ್ ಯು ಸರ್. ಎಲ್ಲಿಗೆ ಬಂದಿದ್ದೀರಿ ನೀವು? ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್. ಸಾಯಿ ಗೋಲ್ಡ್ ಪ್ಯಾಲೇಸ್. ಗುಡ್. ಸ್ಪಾನ್ಸರ್ ಅಂತ ಹೇಳಿ ಬಂದ್ರ ಅಥವಾ ನೀವು ಪರ್ಚೇಸ್ ಮಾಡಬೇಕು ಅಂತ ಬಂದ್ರ? ಶಾಪಿಂಗ್ ಮಾಡಕ್ಕೆ ಬಂದಿದ್ದೀರಾ ನೀವು? ಹೌದಾ, ಬನ್ನಿ ನೋಡೋಣ. ಮತ್ತೆ ಇದೆಲ್ಲ ಕೂಡ ನಕಾಸಿ ವರ್ಕು, ಟೆಂಪಲ್ ಜ್ಯುವೆಲ್ರಿ ಅಂತ ಕರಿತೀವಿ ಇದನ್ನ. ಈಗ ಫಾಸ್ಟ್ ಮೂವಿಂಗ್ ಇರೋದು ಟ್ರೆಡಿಷನಲ್ಲು. ಎಷ್ಟೇ ವರ್ಷಗಳಾಗ್ಲಿ ಈ ಡಿಸೈನ್ ಹೋಗಲ್ಲ, ಇದು ಹೀಗೆ ಇರುತ್ತೆ. ಎಲ್ಲರೂ ಇಷ್ಟಪಡುವಂಥದ್ದು. ಈಗಿನ ಒಂದು ಟೆಕ್ನಾಲಜಿನ ಬಳಕೆ ಮಾಡಿ ಲೈಟ್ ವೆಯ್ಟ್ ಅಲ್ಲಿ, ಯಾಕಂದ್ರೆ ಬಂಗಾರ ಇವತ್ತು ಬಲು ಭಾರ ಆಗೋಗ್ಬಿಟ್ಟಿದೆ, 10,000 ರೂಪಾಯಿ ದಾಟ್ಬಿಟ್ಟಿದೆ. ಅದರಿಂದ ನಾವು ಕೂಡ ಬಡ್ಜೆಟ್ ನ ಕಮ್ಮಿ ಮಾಡ್ಬೇಕು ಅಂತೇಳಿ ಗ್ರಾಹಕರು ಬಂದ ತಕ್ಷಣ ಇಷ್ಟಪಟ್ಟು ಅವ್ರಿಗೆ ಖರೀದಿ ಮಾಡ್ಬೇಕು ಅಂತೇಳಿ
ಲೈಟ್ ವೇಟ್ಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಆಭರಣಗಳನ್ನ ಜಾಸ್ತಿ ತಯಾರಿ ಮಾಡ್ತಾ ಇದೀವಿ. ಇದು ಕೂಡ ಜಾಸ್ತಿ ನಮ್ಗೆ ಸೇಲ್ ಆಗೋದು ಕೂಡ ಇಂಥದ್ದು ಲೈಟ್ ವೇಟ್ ಜ್ಯುವೆಲ್ರಿನ ಎಲ್ಲರೂ ಕೂಡ ಇಷ್ಟಪಡ್ತಾರೆ. ಇದು ನಿಮ್ದೇ ಅಲ್ವಾ ಸರ್ ಡಿಸೈನ್ ಎಲ್ಲ? ಸಿಂಹ ಡಿಸೈನ್ ಪೂರ್ತಿ ನಿಮ್ದೇ? ಹೌದೌದು. ಬ್ಯಾಂಗಲ್ ಬೇಕಾದ್ರೆ ಸ್ಯಾರಿ ಉಡ್ದಾಗ ಬ್ಯಾಂಗಲು ಹಾಕೋಬಹುದು. ಕಲರ್ ನೋಡಿ ಎಷ್ಟು ಸುಂದರವಾಗಿ ಕಾಣಿಸ್ತದೆ ನೋಡಿ. ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು. ನಿಜವಾಗ್ಲೂ ಈ 4 ಜನ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಹೋಗಿ ಸಖತ್ ಎಕ್ಸೈಟೆಡ್ ಆಗಿದ್ದಾರೆ. ನಿಮಗೂ ಇದೇ ರೀತಿ ಎಕ್ಸ್ಪೀರಿಯನ್ಸ್ ಬೇಕು ಅಂದ್ರೆ ಆದಷ್ಟು ಬೇಗ ನಿಮ್ಮ ಮನೆಯ ಹತ್ರ ಇರುವಂತಹ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ಗೆ ವಿಸಿಟ್ ಮಾಡಿ. ಭರ್ಜರಿ ಬ್ಯಾಚುಲರ್ ಸೀಸನ್ 2 ವಿನ್ನರ್ಗೆ ಸಿಗ್ತಾ ಇದೆ ಅರವಿಂದ್ ಪ್ರಾಪರ್ಟೀಸ್ ಅವರ ವತಿಯಿಂದ 15 ಲಕ್ಷ ರೂಪಾಯಿಗಳ ಕ್ಯಾಶ್ ಪ್ರೈಸ್. ಅರವಿಂದ್ ಪ್ರಾಪರ್ಟೀಸ್ ಅವರ ಪ್ಲಾಟ್ಗಳು ನೆಲಮಂಗಲದ ಸೊಂಡೆಕೊಪ್ಪ ರಸ್ತೆ ಮತ್ತು ತುಮಕೂರಿನಲ್ಲೂ ಲಭ್ಯ ಇದೆ. ನೆಲಮಂಗಲ ರಿಯಲ್ ಎಸ್ಟೇಟ್ ಹಾಟ್ ಸ್ಪಾಟ್ ಆಗಿದ್ದು ಇಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನಿಮ್ಮ ಅಮೌಂಟ್ ರ್ಯಾಪಿಡ್ ಆಗಿ ಗ್ರೋತ್ ಆಗುತ್ತೆ. ಈ ಪ್ರಾಜೆಕ್ಟ್ನ ಹತ್ತಿರದಲ್ಲೇ ರೆಪ್ಯೂಟೆಡ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಮತ್ತು ವೆಲ್ ಎಕ್ವಿಪ್ಡ್ ಹಾಸ್ಪಿಟಲ್ಗಳಿದೆ. ಈ ಸೈಟ್ಗಳು BMRDA ಹಾಗೂ ರೇರಾ ಅಪ್ರೂವ್ಡ್ ಆಗಿದ್ದು ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ಕನ್ಸ್ಟ್ರಕ್ಷನ್ಗೆ ಸೂಕ್ತವಾಗಿದೆ. ನಂಬಿಕೆ ಮತ್ತು ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಅರವಿಂದ್ ಪ್ರಾಪರ್ಟೀಸ್. ಅಂತೂ ಇಂತೂ ನಿನ್ನೆಯಿಂದ ಇವತ್ತಿನವರೆಗೂ ಎಲ್ಲ ಬ್ಯಾಚುಲರ್ಸ್ಗಳು ಪ್ರಪೋಸಲ್ ಪ್ರೆಸೆಂಟೇಷನ್ ನಿಮ್ಮ ಪ್ರೇಮ ನಿವೇದನೆಯನ್ನು ಮಾಡ್ಕೊಂಡಿದ್ದೀರಾ. ಅಂಡ್ ಆಸ್ ಫಾರ್ ಆಸ್ ಮೈ ನಾಲೆಜ್ ಇಸ್ ಕನ್ಸರ್ನ್ ಒಂದೊಳ್ಳೆ ಮೂಮೆಂಟ್ಗಳನ್ನ ಸ್ಟೇಜ್ ಮೇಲೆ ಕ್ರಿಯೇಟ್ ಮಾಡಿದ್ದೀರಾ. ಸೊ ಆಲ್ ಬ್ಯಾಚುಲರ್ಸ್ ಅಂಡ್ ಏಂಜಲ್ಸ್, ಅಷ್ಟರಲ್ಲಿ ಈ ವಾರದ ಡೆನ್ವರ್ ಚಾರ್ಮಿಂಗ್ ಪರ್ಫಾರ್ಮೆನ್ಸ್ ಆಫ್ ದ ವೀಕ್ ಯಾರು? ರಚ್ಚು. ಖುಷಿ ಆಯಿತು ನಿಮ್ಗೆಲ್ರೂ ನೋಡಿ. ಆ್ಯಂಡ್ ಎಲ್ಲರೂ ತುಂಬ ಚೆನ್ನಾಗಿ ಕಾಣಿಸ್ತಿದ್ರಿ ಇವತ್ತು. ಒಂಥರ ಮನ್ಸಾರೆ ಸೋಲ್ಫುಲಿ ಆ ಒಂದು ಪ್ರೀತಿನ ವ್ಯಕ್ತಪಡಿಸಿದ್ದು ನಮ್ಮ ಸೂರ್ಯ. ನವೀಗ್ನ ಈ ವಾರದ ಡೆನ್ವರ್ ಚಾರ್ಮಿಂಗ್ ಪರ್ಫಾರ್ಮರ್ ಆಫ್ ದ ವೀಕ್ ಸೇರ್ತಾ ಇದೆ ಸೂರ್ಯ ಹಾಗೂ ಆ ಬಿಗ್ ಡಾಗೆ ಕಂಗ್ರ್ಯಾಚುಲೇಷನ್. ಈ ವಾರದ ಸಂಚಿಕೆಯನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ. ಮುಂದಿನ ವಾರ ಹೊಸ ಕ್ರಿಯೇಟಿವ್ ರೌಂಡ್ ಒಂದಿಗೆ ನಾವು ನಿಮ್ಮ ಮನೆಗೆ ಬರ್ತೀವಿ ಅಂತ ಹೇಳ್ತಾ ಇಷ್ಟೊತ್ತು ನೀವು ನೋಡಿದ್ದು ಭರ್ಜರಿ ಬ್ಯಾಚುಲರ್ ಸೀಸನ್ 2 co-powered by ಡೆನ್ವರ್, ಸ್ಪೆಷಲ್ ಪಾರ್ಟ್ನರ್ ಅರವಿಂದ್ ಪ್ರಾಪರ್ಟೀಸ್, ಜ್ಯುವೆಲರಿ ಪಾರ್ಟ್ನರ್ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಹಾಗೂ ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಮತ್ತೆ ಮುಂದಿನ ವಾರ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮನ್ನ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಲಾಟ್ಸ್ ಆಫ್ ಲವ್, ಗುಡ್ ನೈಟ್.